ವೇದಿಕೆ ಮೇಲೆ ಡಾಕ್ಟರ್ ಎನ್ ನರಸಿಂಹಮೂರ್ತಿರವರು ಚಪ್ಪಾಳೆ ಮುಖೇನ ಸ್ವಾಗತಿಸೋಣ. ಸರ್, ನಮ್ಮ ಬಗ್ಗೆ ತಿಳ್ಕೊಳ್ಳುವಾಗ ತಾವು ರಂಗಭೂಮಿ ನಟ, ಆಲ್ರೆಡಿ ನಟನೆ ಬಗ್ಗೆ ಆಸಕ್ತಿ ಇತ್ತು, ಉದ್ಯಮದಲ್ಲಿ ಮತ್ತೆ ಸಮಾಜದಲ್ಲಿ ಬಹಳ ಯಶಸ್ವಿಯಾಗಿದ್ದೀರಾ. ಚಿತ್ರ ನಿರ್ಮಾಣ ಮಾಡ್ಬೇಕಂತ ಯಾವಾಗ ಅನ್ಸಿ ಸರ್? ಈ ಚಿತ್ರದ ಬಗ್ಗೆ ತಮ್ಮ ಮಾತುಗಳು ಸರ್. ಎಲ್ಲರಿಗೂ ನಮಸ್ಕಾರ. ನೀವು ಒಂದೇ ಕ್ವಶನ್ ಕೇಳಿದ್ರ ಚಿತ್ರ ನಿರ್ಮಾಣ ಮಾಡೋಕ್ಕೆ ಕಾರಣ ಏನು ಅಂತ. ಕ್ವಶನ್ನು ನೀವೇ ಕೇಳಿದ್ದೀರಾ, ಆನ್ಸರ್ ನಿಮ್ಮ ಹತ್ರನೇ ಇದೆ. ನಾನು ಒಬ್ಬ ರಂಗಭೂಮಿ ಕಲಾವಿದ ಅಂತ ನೀವೇ ಹೇಳಿದ್ದೀರಾ. ನಾನು ಆವಾಗಲೇ ಸ್ಟೇಟ್ ಲೆವೆಲ್ ಅವಾರ್ಡ್ ಬಂತು. ಸಮುದಾಯ ಒಂದು ಟ್ರೂಪಲ್ಲಿ ನಾನಿದ್ದೆ ಒಬ್ಬ ನಟನಾಗಿ. ಹಾಗಾಗಿ ಆ ಒಂದು 2089-90ಲೇ ಒಂದು ಸಿನಿಮಾ ಮಾಡಬೇಕು ಅಂತ ಬಹಳ ಪ್ರಯತ್ನ ಪಟ್ಟೆ. ಆ ಟೈಮಲ್ಲಿ ನನಗೆ ಸಾಯಿ ಪ್ರಕಾಶ್ ಸರ್ ಅಂತವ್ರು ಬಂದು ಬೆಂಬಲ ನನಗೆ ನಿಲ್ಲಿಲ್ಲ, ಯಾಕಂದ್ರೆ ನಾನು ಮೀಟ್ ಮಾಡಲಿಲ್ಲ, ನನ್ನ ಹತ್ರ ಬಂಡವಾಳನೂ ಇರಲಿಲ್ಲ. ಹಂಗಾಗಿ ಯಾರಿಗೂ ಮೀಟ್ ಮಾಡೋಕ್ಕಾಗಲಿಲ್ಲ. ನಮ್ಮ ಜೊತೆ ನಿಂತು ನಾನು ನಿಲ್ತೀನಪ್ಪ ನೀನು ಮಾಡು ಅನ್ನೋರು ಯಾರು ಇರಲಿಲ್ಲ. ಹಾಗಾಗಿ ನಾನು ಒಂದು BSNL ಅಲ್ಲಿ ಒಬ್ಬ ಕ್ಯಾಶುವಲ್ ಮಜ್ದೂರಾಗಿ ವರ್ಕ್ ಮಾಡ್ತಾ ಇದ್ದೆ. ಅದಾದಮೇಲೆ ನನಗೆ ಕನ್ಫರ್ಮ್ ಆಯಿತು. ನಮ್ಮ BSNL ಎಂಪ್ಲಾಯೀಸು, ನನ್ನ ಕೊಲೀಗ್ಸು ಕೂಡ ಇಲ್ಲಿ ಬಂದಿದ್ದಾರೆ. ಈ ಗೋಮೂರ್ತಿ ಇರ್ಬೋದು, ಮಾಲಿಂಗ ಇರ್ಬೋದು, ಪಟ್ಟಯ್ಯ ಇರ್ಬೋದು, ನಾಗರಾಜ್ ಇರ್ಬೋದು, ತುಂಬ ಜನ ಎಲ್ಲ ಬಂದಿದ್ದಾರೆ. ಆದರೆ ನಾನು BSNL ಅಲ್ಲಿ ಒಬ್ಬ ಆರ್ಡಿನರಿ ಎಂಪ್ಲಾಯ್ ಆಗಿ, ಆಮೇಲೆ ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್ ಯೂನಿಯನ್ ಸೆಕ್ರೆಟರಿ ಆಗಿ, ಕರ್ನಾಟಕ ಸರ್ಕಲ್ ಲೀಡರ್ ಆಗಿ ನಾನು ಅಲ್ಲಿ ಸೇವೆನ ಮಾಡಿದೆ. ಅದಾದ ನಂತರ ಒಂದು ಟೆಲಿಕಾಂ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆನ ಹುಟ್ಟಾಕ್ದೆ 2017ನಲ್ಲಿ. ಅದು ಆಲ್ರೆಡಿ ನೀವು ಹೇಳಿದ್ದೀರ. ಅದಾದ ನಂತರ ಸುಮಾರು ಪ್ರಾಜೆಕ್ಟ್ಗಳನ್ನ ಮಾಡಿ, ಸುಮಾರು ಬ್ರಾಂಚ್ಗಳನ್ನ ಮಾಡಿ, ಒಂದು ಸೋಷಿಯಲ್ ಸರ್ವಿಸಲ್ಲಿ ಸಾವಿರಾರು ಜನ ಮಕ್ಕಳಿಗೆ ಯೂನಿಫಾರ್ಮ್ ಇರ್ಬೋದು, ಬ್ಲೇಸರ್ ಇರ್ಬೋದು, ಅವ್ರ ಮಕ್ಕಳಿಗೆ ಏನು ನೆಸೆಸಿಟಿ ಇದೆಯೋ ಅದನ್ನೆಲ್ಲ ಮಾಡ್ತಾ ಬಂದೆ. ಕೆಲವು ಅನಾಥಾಶ್ರಮ ಇರ್ಬೋದು, ಹೀಗೆ ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತಾ ಬಂದೆ. ಅದ್ರ ಜೊತೆಗೆ ಈ ಒಂದು ಸಿನಿಮಾ ಫೀಲ್ಡ್ಗೆ ಅಕಸ್ಮಾತ್ ಮತ್ತೆ ಎಂಟ್ರಿ ಆದೆ. ಯಾಕಂದ್ರೆ ಯಾರೋ ಒಬ್ರು ಬಂದ್ಬಿಟ್ಟು ಸರ್ ನಮ್ದು ಮುಹೂರ್ತ ಇದೆ ಬನ್ನಿ ಅಂದ್ರು. ಆ ಮುಹೂರ್ತಕ್ಕೆ ಹೋದ್ಮೇಲೆ ಇಲ್ಲ ಸರ್ ನಂದು ಒಂದು ಸಿನಿಮಾ ಇದೆ, ನೀವು ಸ್ವಲ್ಪ ಹೆಲ್ಪ್ ಮಾಡಿ ಅಂದ್ರು. ಹಾಗಾಗಿ ಒಂದು ಉಗ್ರಗುಣಂ ಅಂತ ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ಇನ್ನೊಂದು ಸಿನಿಮಾ ಮಾಡಬೇಕು ಅಂದ್ಬಿಟ್ಟು ನಮ್ಮ ಏನು ಸೋನಾಲ್ ಹಬ್ಬ ಹೀರೋಯಿನ್ ಏನಿದಾರೋ ಈಗ ಅವ್ರನ್ನ ಒಂದು ಹೀರೋಯಿನ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಉಗ್ರ ತಾಂಡವ ಅಂತ ಅಂದ್ಬಿಟ್ಟು ಒಂದು ಸ್ಟಾರ್ಟ್ ಮಾಡಿದ್ರು. ಅದು ಆಲ್ರೆಡಿ 99% ಆಗಿ ಪ್ಯಾಚ್ ವರ್ಕ್ ಪೆಂಡಿಂಗ್ ಇದೆ. ಅದಾದ ನಂತರ ಈ ಒಂದು ಕಥೆನ ನಾನು ಸೃಷ್ಟಿ ಮಾಡಬೇಕು. ಏನು ಇದು ಫಸ್ಟ್ ಬಂದು ವಿಧಾನಸೌಧ ಹರಾಜ್ ಅಂತ ಇಟ್ಟೆ. ಹುಷಾರ್ ನೀನ್ ಇರಲ್ಲ ಆಮೇಲೆ ಅಂದ್ರು. ಸರಿ ಬಿಟ್ಬಿಟ್ಟೆ. ನಾನೇ CM ಅಂತ ಇಟ್ಟೆ. ಆಮೇಲೆ ನಮ್ಮ ಹೀರೋ ಹೇಳಿದ್ರು ಬೇಡ ಸರ್, ಫಸ್ಟ್ ನಾವ್ ಯಾಕೆ ಹೇಳೋದು ಸರ್ ನಾನೇ CM ಅಂತ, ಬಿಟ್ಬಿಡಿ ಸರ್ ಬೇರೆ ಯಾವ್ದಾದ್ರು ಇಡೋಣ ಅಂತ. ಆಮೇಲೆ ಸ್ಟಾರ್ಟ್ ಆಗಿದ್ದೆ ಕಾಮನ್ ಮ್ಯಾನ್ ಅಂತ ಅಂದ್ಬಿಟ್ಟು ಈಗ ನಮಗ್ ಕನ್ಫ್ಯೂಸ್ ಇತ್ತು. ಯಾಕಂದ್ರೆ ನಾನೇ CM ಅನ್ನೋದು ನನಗೆ ಇಷ್ಟ ಆಯ್ತು. ಯಾಕಂದ್ರೆ ನಾನು CM ಕ್ಯಾರೆಕ್ಟರ್ ಮಾಡ್ತಿದ್ದೆ. ಈಗ ನಾನೇ CM ಅಂತ ತೋರಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಾನೇ CM ಅಂತ ಇಡೋಣ ಅಂತ ನೋಡ್ದೆ. ಇವ್ರು ಹೇಳೋದು ಹೀರೋ ಬಿಡ್ತಾ ಇಲ್ಲ ಗೌರಿಶಂಕರ್ ನನಗೆ, ಇಲ್ಲ ಸರ್ ಅದು ಬೇರೆ ಯಾವ್ದಾದ್ರು ಟೈಟ್ಲ್ ಇಡಿ ಸರ್ ಅಂತ. ಆಮೇಲೆ ಆಯ್ತು ಒಂದು ಕಾಮನ್ ಮ್ಯಾನ್ ಅಂತ ಡಿಸೈಡ್ ಆಯ್ತು. ಅದು ನಮ್ಮಲ್ಲಿ ತಗೊಬರ್ರು. ಈಗ ಇದನ್ನ ಏನ್ ಮಾಡ್ಬೇಕು, ನಾವು ಸಾರ್ವಜನಿಕರು ಬಿಟ್ಬಿಡೋಣ ಅಂತ. ಆಮೇಲೆ ಏನ್ ಮಾಡೋದು, ಎಲ್ಲ ಏನು ವಾಟ್ಸಾಪ್ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಪ್ರತಿಯೊಬ್ಬರು ಇವನ್ ನವೀನ್ ಬಹಳ ಹೆಲ್ಪ್ ಮಾಡಿದ್ರು ನಮ್ಗೆ ಪ್ರಮೋಟರ್ಸ್. ಅವ್ರ ಮೂಲಕ ಸುಮಾರು ಲಕ್ಷಾಂತರ ಜನಕ್ಕೆ ಅದು ರೀಚ್ ಆಯ್ತು. ಆ ರೀಚ್ ಆದ್ಮೇಲೆ ಎಲ್ಲ ಬಂದಿತ್ತು ಗೌರಿಶಂಕರ್ ಕಡೆ. ಅದೇನೋ ಗೊತ್ತಿಲ್ಲ, ನನ್ನ ಕಡೆಯಿಂದ ಬಂದಿಲ್ಲ, ರಿಸಲ್ಟ್ ಬಂದಿತ್ತು ಅವ್ರ ಕಡೆ ಕಾಮನ್ ಮ್ಯಾನ್ ಅಂತ. ಕೊನೆಗೆ ಡಿಸೈಡ್ ಮಾಡಿತ್ತು ಕಾಮನ್ ಮ್ಯಾನ್ ಅಂತ. ಹಾಗಾಗಿ ಇವತ್ತು ಎಲ್ಲ ಕಡೆ ಕಾಮನ್ ಮ್ಯಾನ್ ಅನ್ನೋದು ಮುಂಚಿತವಾಗಿ ಪ್ರಚಾರ ಆಗಿದೆ. ಇವತ್ತು ಒಂದು ಟೈಟಲ್ ನಾವು ಲಾಂಚ್ ಮಾಡಬೇಕು ಅಂತ ಡಿಸೈಡ್ ಮಾಡ್ದು. ಅದಕ್ಕಿಂತ ಮುಂಚೆ ನಾನು ಒಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಶೂಟಿಂಗ್ ನ ಸ್ಟಾರ್ಟ್ ಮಾಡ್ಬೇಕು ಸರ್, ಒಂದು ಮುಹೂರ್ತ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಡಿಸ್ಕಸ್ ಮಾಡಿದಾಗ ಡೈರೆಕ್ಟರ್ ಸರ್ ಹೇಳಿದ್ರು ಬೇಡ ಸಿಂಪಲ್ ಆಗಿ ಪೂಜೆ ಮಾಡಿ ಶೂಟಿಂಗ್ ಸ್ಟಾರ್ಟ್ ಮಾಡೋಣ, ಮಧ್ಯದಲ್ಲಿ ಬೇಕಾದ್ರೆ ನೋಡೋಣ ಅಂತ. ಅದರಲ್ಲಿ ಗಿರೀಶ್ ಗೌಡ್ರು ಇಲ್ಲ ಸರ್ ಮಾಡ್ಲೇಬೇಕು ಮಧ್ಯದಲ್ಲೇ. ಅದು ಏನೋ ಹೇಳ್ಕೊಂಡು ಹಂಗೆ ಹೋಯ್ತು. ಇವ್ರು ನಮ್ಮನ್ನು ಬಿಡ್ಲೇ ಇಲ್ಲ. ಡೈರೆಕ್ಟ್ರು ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಆಗಿ ಸೆಕೆಂಡ್ ಶೆಡ್ಯೂಲ್ ಕಂಪ್ಲೀಟ್ ಆಗಿ ಮಾಡ್ಬಿಟ್ರು. ಎಲ್ಲಿಂದ ಪ್ರೆಸ್ ಮೀಟ್ ಮಾಡೋದು? ಆಮೇಲೆ ಆಗಿ ನಾವು ಡಿಸೈಡ್ ಮಾಡಿದ್ರೆ ಟೈಟಲ್ ಲಾಂಚ್ ಮಾಡ್ತಿಲ್ಲ ಸರ್, ಅವಾಗ ಪ್ರೆಸ್ ಮೀಟ್ ಮಾಡೋಣ ಅಂತ. ಇವತ್ತು ಆ ಗಳಿಗೆ ಕೂಡ ಬಂದಿದೆ. ಹಾಗಾಗಿ ಇವತ್ತು ನಿಮ್ಮೆಲ್ಲರ ಬೆಂಬಲ ಮತ್ತೆ ಏನು ನಮ್ಮ ಪ್ರೆಸ್ ರಿಪೋರ್ಟರ್ಸ್ ಏನಿದಾರೋ ನಿಮ್ಮ ಸಹಕಾರ ನಮಗೆ ದಯವಿಟ್ಟು ಬೇಕು. ಮತ್ತೆ ಈ ಒಂದು ಆಡಿಯನ್ಸ್
ಏನಿದಾರೋ ನಮ್ಮ ಫ್ರೆಂಡ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಅಕ್ಕ ತಂಗಿದಿರ್ಬೋದು, ಎಲ್ಲರೂ ಕೂಡ ಸಪೋರ್ಟ್ ನಮ್ಗೆ ಬೇಕಾಗುತ್ತೆ. ಒಂದು ಸಿನಿಮಾ ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ನಾನು ನೋಡ್ಬಿಟ್ಟು ಬಹಳ ಖುಷಿ ಆಯ್ತು. ಯಾಕಂದ್ರೆ ಫಸ್ಟ್ ನಾವು ಮಾಡಿದ ಊಟ ನಮಗೆ ಇಷ್ಟ ಆದ್ರೆ ಇನ್ನೊಬ್ಬರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ನಮಗಂತೂ ಬಹಳ ಇಷ್ಟ ಆಯ್ತು, ತುಂಬಾ ಚೆನ್ನಾಗಂತೂ ಬಂದಿದೆ. ನಮ್ಮ ಇವರು ಯಾರು ವಿನಯ್ ಚಂದರ್ ಅವರು ಬಂದು ಮ್ಯೂಸಿಕ್ ಡೈರೆಕ್ಟರ್ ಬಹಳ ಚೆನ್ನಾಗಿ ಅದನ್ನ ಟ್ಯೂನ್ ಮಾಡಿದ್ದಾರೆ. ಅದಕ್ಕೆ ತಕ್ಕನಾಗೆ ಸಾಂಗ್ಗಳನ್ನ ಬಹಳ ಚೆನ್ನಾಗಿ ಬರ್ದಿದ್ದಾರೆ. ಅವರು ಹೆಸರುಗಳನ್ನ ಒಬ್ಬೊಬ್ಬರ ಆಮೇಲೆ ಹೇಳ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇವನ್ನ ಅರಸ್ ಇರ್ಬೋದು, ಈಗ ನನಗೆ ಕೆಲವು ಹೆಸರುಗಳು ಗೊತ್ತಿಲ್ಲ, ದಯವಿಟ್ಟು ಎಸ್ಕಾಟ್ ಗಣೇಶ್ ರಾವ್, ಉಮಾಶಂಕರ್, ಹಾಗಾಗಿ ಇವರು ಕಾವ್ಯ, ತುಂಬಾ ಜನ ಅವರೆಲ್ಲ ರಮೇಶ್ ಭಟ್ ಇರ್ಬೋದು, ಅಶೋಕ್ ಇರ್ಬೋದು, ಇವರೆಲ್ಲ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಬಹಳ ಜೀವ ತುಂಬಿ ಅದನ್ನ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ಟೆಕ್ನಿಷಿಯನ್ಸ್, ಇವನು ಮೇಕಪ್ ಮ್ಯಾನ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಜೆ ಜೆ ಕೃಷ್ಣ ಅವರು ಸುಮಾರು 150 ಚಿತ್ರ ಮಾಡಿದ್ದಾರೆ. ನಮಗ್ ಬಹಳ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡಕ್ಕೆ. ಅವ್ರ ಮಗ ದೀಪಕ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅವರೆಲ್ಲ ನಾವೆಲ್ಲ ಏನು ಅಂತಂದ್ರೆ ನಾನು ಪ್ರೊಡ್ಯೂಸರ್, ಅವ್ರು ಡೈರೆಕ್ಟರ್, ಇವರು ಡಿಒಪಿ ಅಥವಾ ಟೆಕ್ನಿಷಿಯನ್ ಏನಿಲ್ಲ, ಎಲ್ಲ ಫ್ರೆಂಡ್ಲಿ ಆಗಿದ್ದು. ನಾವು ಒಂದು ಫ್ಯಾಮಿಲಿ ತರ ಇದ್ದು ನಾವು ವರ್ಕ್ ಮಾಡ್ಕೊಂಡು ಬಂದು ಇವತ್ತು ಎಲ್ಲ ಖುಷಿಯಾಗಿದ್ದಾರೆ. ಇವನ್ ನಾವು ಪ್ರೊಡಕ್ಷನ್ ಇವರು ಮ್ಯಾನೇಜರ್ ಕುಮಾರ್ ಇರ್ಬೋದು, ಈಗ PRO ನಮ್ಮ ನಾಗೇಂದ್ರ ಇರ್ಬೋದು, ಅಥವಾ ಅದ್ರಲ್ಲಿ ನವೀನ್ ಮತ್ತೆ ಆಕಾಶ್, ಇದೆಲ್ಲ ಅಕೌಂಟ್ಸ್ ಎಲ್ಲ ನೋಡ್ತಾ ಇದ್ದಂತವ್ರು ಸರಳ, ಅವರು ಕೂಡ ತುಂಬಾ ಕಷ್ಟ ಬಿದ್ದಿದ್ದಾರೆ. ಹಾಗಾಗಿ ಇವನ್ನು ನಮ್ಮ ಬಾಬು ಖಾನ್ ಎಲ್ಲಿದ್ದಾರೆ, ನಿನ್ನೆ ಅವರು ನಮ್ಮ ಹೆಸರು ಬಿಟ್ಬಿಟ್ರು ಅಂತ ಹೇಳಿದ್ರು. ಹಾಗಾಗಿ ಪ್ರತಿಯೊಬ್ಬ ಟೆಕ್ನಿಷಿಯನ್ ಇರ್ಬೋದು, ಒಂದು ಏನು ಪ್ರೊಡಕ್ಷನ್ ಬಾಯ್ ಇರ್ಬೋದು, ಊಟ ಇಂದ ತಿಂಡಿಯಿಂದ ಹಿಡಿದು ಪ್ರತಿಯೊಂದು ಕೂಡ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಬಹಳ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ನಮ್ಗೆ ಕೊನೆಗೆ ಸಿನಿಮಾ ರಿಲೀಸ್ ಆಗಿ ಒಂದು 100 days ಆಗೋವರೆಗೂ ನಿಮ್ಮ ಒಂದು ಸಹಾಯ ಸಹಕಾರ ಹೀಗೆ ಇರಲಿ ಅಂತ ನಾನು ಕೇಳ್ಕೊಂಡು ನನ್ಗೆ ಅವಕಾಶ ಕೊಟ್ಟಿದ್ದೆ. ಇಲ್ಲಿ ನೀವು ಬಣ್ಣ ಹಚ್ಚಿದ್ದೀರಾ, ನೀವು ಕೂಡ ಒಂದು ಮುಖ್ಯ ಪಾತ್ರ ಮಾಡಿದೀರಾ. ನಿಮ್ ಪಾತ್ರದ ಬಗ್ಗೆ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾನು ಸುಮಾರು ಹೌದು ಸಮುದಾಯದಲ್ಲಿದ್ದೆ. ನನ್ನ ರಂಗಭೂಮಿ ನಟ ಹೌದು 30-40 ವರ್ಷದಿಂದ, 30 years ಬ್ಯಾಕ್. ಅದಾದ್ಮೇಲೆ ಟಚ್ ಹೋಗ್ಬಿಟ್ಟಿರುತ್ತೆ. ಆಮೇಲೆ ಸರಿ ಒಂದು ಯಾವ್ದೋ ನಾನು ಅವಾಗಲೇ ಉಗ್ರ ತಾಂಡವ ಅಂತ ಅದ್ರಲ್ಲಿ ಒಂದು ಜಮೀನ್ದಾರನ ಕ್ಯಾರೆಕ್ಟರ್ ಮಾಡಿದ್ರೆ ಒಂದು ಕಾನ್ಫಿಡೆನ್ಸ್ ಬಂತು, ಮಾಡ್ಬೋದು ಪರವಾಗಿಲ್ಲ ಅಂತ. ಆಮೇಲೆ ಸಾಯಿ ಪ್ರಕಾಶ್ ಅವ್ರಿಗೆ ನಾನು ಹೇಳ್ದೆ, ಸರ್ ಇದರಲ್ಲಿ ಚೀಫ್ ಮಿನಿಸ್ಟರ್ ಕ್ಯಾರೆಕ್ಟರ್ ಇದೆಯಲ್ಲ ಸರ್, ಅದನ್ನ ನಾನೇ ಮಾಡ್ತೀನಿ. ಅವ್ರು ಕೆಳಗಿಂದ ಮೇಲ್ಗಡೆ ನೋಡಿ ಏನು ಆಗ್ಬಿಡ್ತೀವಿ ಗೊತ್ತಿಲ್ಲ. ನಾನು ಅವ್ರಿಗೆ ಕಾನ್ಫಿಡೆನ್ಸ್ ಕೊಟ್ಟೆ, ಸರ್ ಒಬ್ಬ ಸೀನಿಯರ್ ಆರ್ಟಿಸ್ಟ್ ಏನಿರೋಲ್ಲ ಅವರು ಲೆವೆಲ್ಗೆ ನಾನು ತೂಗಿಸ್ತೀನಿ ಸರ್, ಒಂದು ಧೈರ್ಯ ಇದೆ ಸರ್ ನನಗೆ, ಕೊಡಿ ಸರ್ ಅಂತ. ಆಮೇಲೆ ಆಯ್ತು ಮಾಡ್ರಿ ಅಂದ್ರು. ಅದು ಫಸ್ಟ್ ಸ್ಟಾರ್ಟ್ ಆಗೋರು ಅವ್ರಿಗೆ ಏನಾಗ ಗೊತ್ತಿಲ್ಲ. ಆಮೇಲೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ನನಗೂ ಸ್ವಲ್ಪ ಅಳಕಿತ್ತು. ಆಮೇಲೆ ಮಾಡ್ತಾ ಅದು ಬಹಳ ಚೆನ್ನಾಗಿ ಬಂತು. ಆಮೇಲೆ ನನ್ಗೆ ಎಲ್ಲರೂ ಹೇಳ್ತಾ ಇದ್ರು, ಇವರು ಶಶಿಕಿರಣ್ ಮತ್ತೆ ಏನು ರಾಮಚಂದ್ರ ಇವರೆಲ್ಲ ಹೇಳ್ತಾರೆ ತುಂಬಾ ಚೆನ್ನಾಗಿ ಮಾಡಿದಿರ ಸರ್ ಅಂತ. ನಾನು ನಂಬಿಕೆ ಇರ್ಲಿಲ್ಲ. ನಾನು ಆಮೇಲೆ ಎಡಿಟಿಂಗ್ ಆಗಿ ಫೈನಲ್ ಆದ್ಮೇಲೆ ನಾನು ಕರೆದು ತೋರಿಸಿದ್ರಲ್ಲ, ಅವು ನನ್ಗೆ ಆಶ್ಚರ್ಯ, ನಾನು ಹಿಂಗ್ ಮಾಡ್ದ ಅಂತ. ಹಂಗೆ ಒಬ್ಬ ನಟಂಗೆ ಒಳಗಡೆ ಏನಿದೆ ಅನ್ನೋದು ಆ ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಬರುತ್ತೆ, ಇಲ್ಲಾಂದ್ರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರೆ ಬರೋದು ಇದ್ದಂತ ನಾರ್ಮಲ್. ಹಾಗಾಗಿ ನನಗೆ ಆ ಒಂದು ಸಮಾಧಾನ ಇದೆ. ಹೌದು ಸರ್, ಹೌದು ಸರ್. ಈಗ ನಾನು ಒಂದು ವಿಷಯ ಹೇಳ ನಿಮ್ಗೆ ಹೇಳಬೇಕು ಸರ್. ಇದು ಯಾರೋ ಒಂದು ಬರ್ತಡೇ ಇತ್ತು ಸರ್. ಬರ್ತಡೇ ಇದ್ದಾಗ ನಾನು ಕೇಳಿದ್ರು, ಏನ್ ಗಿಫ್ಟ್ ಕೊಡ್ತೀರಾ ಅಂತ ಕೇಳಿದ್ರು. ನಾನು ಹೇಳಿದ್ರು ವಿಧಾನಸೌಧ ಗಿಫ್ಟ್ ಕೊಡ್ತೀನಿ. ಏನು ವಿಧಾನಸೌಧ ನಿಮ್ಮ ಅಪ್ಪಂದ ಅಂತ ಕೇಳಿದ್ರು. ಅಲ್ಲ ಪಬ್ಲಿಕ್ದು. ಆ ಪಬ್ಲಿಕ್ ನಾನು ಒಬ್ಬ, ಹಂಗಾಗಿ ನನಗೂ ಸಂಬಂಧ ಪಡುತ್ತೆ, ನನಗೂ ಹಕ್ಕಿದೆ, ಹಂಗಾಗಿ ನಾನು ವಿಧಾನಸೌಧ ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನ ಮೈಂಡಲ್ಲಿ ಇಟ್ಕೊಂಡು ಒಂದು ಕಥೆನ ಸೃಷ್ಟಿ ಮಾಡಿದೆ ನಾನು. ಆ ಕಥೆನ ಸೃಷ್ಟಿ ಮಾಡಿ ಆ ಒಂದು ಟೈಮಲ್ಲಿ ಯಾವುದೋ ಒಂದು ಫಂಕ್ಷನ್ ಅಲ್ಲಿ ನಾನು ಗೆಸ್ಟ್ ಆಗಿ ಹೋಗಿದ್ದೆ, ನಮ್ಮ ಸಾಯಿ ಪ್ರಕಾಶ್ ಸರ್ ಕೂಡ ಗೆಸ್ಟ್ ಆಗಿ ಬಂದಿದ್ರು. ಅದೇನೋ ನನ್ನ ಅದೃಷ್ಟಕ್ಕೆ ನನ್ನ ಪಕ್ಕದಲ್ಲೇ ಕೂತಿದ್ರು. ಗ್ಯಾಪ್ ಸಿಕ್ತಾಗ ಸರ್ ನಿಮ್ಮ ಹತ್ರ ಒಂದು ನಿಮಿಷ ಮಾತಾಡ್ಬೇಕು ಸರ್, ಒಂದು 10 ನಿಮಿಷ ನಂಗೆ ಸಿಗಿ ಅಂತ ಹೇಳಿದೆ. ಆಮೇಲೆ
ಒಂದು ಹೋಟ್ಲಲ್ಲಿ ಮೀಟ್ ಮಾಡಿ ನಾನು ಸುಮ್ಮನೆ ಒಂದು ಔಟ್ಲೈನ್ಸ್ ಹೇಳಿದೆ, ಏನು ಮಾಡ್ಬೋದು ಪರವಾಗಿಲ್ಲ ಅಂತ ಅಂದರು. ಅದಾದಮೇಲೆ ನಾವು ಕೂತ್ಕೊಂಡು ವರ್ಕೌಟ್ ಮಾಡಿ ಇದನ್ನ ಒಂದು ಕಥೆಯಾಗಿ ತೊಗೊಂಬಂದ ಸರ್. ಒಬ್ಬ ಆರ್ಡಿನರಿ ಪರ್ಸನ್, ಒಬ್ಬ ಕಾಮನ್ ಮ್ಯಾನು ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರನ್ನ ಪ್ರೆಷರ್ ತಂದು ಇರೋ ಏನೋ ಚೀಫ್ ಮಿನಿಸ್ಟರ್ ಆಗಿರುವಂತ ವ್ಯಕ್ತಿ ತಾನಾಗೆ ಸೀಟನ್ನ ಬಿಟ್ಟು ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ, ಆ ಸೀಟ್ ಉಳಿಸ್ಕೊಳಕ್ ಅವ್ರು ಏನ್ ಮಾಡ್ತಾರೆ, ಆ ಸೀಟ್ ಕಿತ್ಕೊಳಕ್ ನಾವೇನ್ ಮಾಡ್ತೀವಿ, ಇದು ಥೀಮ್ ಸರ್. ಓಕೆ ಸರ್, ಥ್ಯಾಂಕ್ ಯು. ನನ್ನ ಬಗ್ಗೆ ನಾನೇನು ಹೇಳ್ಕೋಬೇಕಾಗಿಲ್ಲ. ನಿಮ್ಮ ಆಶೀರ್ವಾದದಿಂದ, ಎಲ್ಲರ ಸಹಕಾರದಿಂದ ಇಷ್ಟು ಸಾಧನೆ ಮಾಡಕ್ಕೆ ನಮ್ಗೆ ಅವಕಾಶ ಸಿಗ್ತದೆ. ಅನ್ನೋರು ಹೇಳ್ಬಿಟ್ಟು ಹೋಗಿದ್ದಾರೆ, ನಿರ್ಮಾಪಕರಿಗೆ ಅನ್ನದಾತರು. ಆ ಅನ್ನದಾತನಿಂದಾನೇ ಸಿನಿಮಾ ರಂಗ ಉಳಿಯೋದಕ್ಕೂ ಬದುಕೋದಕ್ಕೂ ಒಂದು ಅವಕಾಶ ಇರುತ್ತೆ. ನಾನು ತೆಲುಗಾಗ್ಬೋದು, ಕನ್ನಡ ಆಗ್ಬೋದು, ತುಂಬಾ ನಿರ್ಮಾಪನ ನಾನು ನೋಡಿದೆ. ನಾನು ಎಲ್ಲಾ ನಿರ್ಮಾಪನಲ್ಲಿ ಆ ಕಾಲದಲ್ಲಿ ನಾನು ರೌಡಿ MLA ನಿರ್ಮಾಪನ ನಾನು ತುಂಬಾ ಇಷ್ಟಪಟ್ಟಿದ್ದೆ. ಆಫ್ಟರ್ ಲಾಂಗ್ ಇಯರ್ ನರಸಿಂಹಮೂರ್ತವ್ರು ನಾನು ಇಷ್ಟಪಟ್ಟಿದ್ದೀನಿ. ನಾನು ಯಾಕೆಂದ್ರೆ ಸಿನಿಮಾಗೆ ಏನ್ ಬೇಕು, ಯಾರು ಬೇಕು, ಎರಡೇ ನಾನು ಹೇಳ್ತಾ ಬಂದಿದ್ದೀನಿ. ಯಾವತ್ತೂ ಇವರು ಯಾಕೆ ಅವ್ರು ಯಾಕೆ ಯಾವತ್ತೂ ಕೇಳಲಿಲ್ಲ. ಅದು ಅವ್ರ ದೊಡ್ಡ ಗುಣ. ಆಮೇಲೆ ಸಿನಿಮಾ ರಂಗ ಕೃಷ್ಣದಲ್ಲಿದೆ, ಕುಸಿತಾ ಇದೆ ಅಂತ ದಿನ ನಾವು ಪೇಪರ್ ನೋಡ್ತಾ ಇದ್ವಿ. ನೀವೇ ಬರೆದು ಕೊಡ್ತಾ ಇದ್ದೀರಾ. ನಿನ್ನೆ ಪೇಪರ್ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟದಲ್ಲಿದೆ ಇಂಡಸ್ಟ್ರಿ ಅಂತ. ಇದೆಲ್ಲ ಅವರು ಪೇಪರ್ ನೋಡ್ತಾ ಇರ್ಬೋದು, ಆದ್ರೆ ನಾನು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀನಿ, ಗ್ಯಾರಂಟಿ ಈ ಸಿನಿಮಾ ನನಗೆ ಹೆಸರು ಬರುತ್ತೆ. ಅವ್ರು ಕೇಳಿದ್ದಂದೆ ಈ ಸಿನಿಮಾ ನನಗೆ ಹೆಸರು ಬರ್ಬೇಕು ಸರ್ ಅಂತ ಅವ್ರು ಕೇಳಿದ್ದಾರೆ ಅಷ್ಟೇ. ಲಾಭ ಇಷ್ಟು ಬರುತ್ತೆ ಅಂತ ಅವ್ರು ಹೇಳಿಲ್ಲ. ಆತರ ಒಳ್ಳೆ ಗುಣ ಇರುವಂತವ್ರು ನಮ್ಮ ನರಸಿಂಹಮೂರ್ತಿ ಅವರು. ಓಪನಿಂಗ್ ಪ್ರೆಸ್ ಮೀಟ್ ಏನೇನು ಯೋಚನೆ ಮಾಡಿದೀವಿ. ನಾನು ಹೇಳಿದೆ, ನಿಮ್ಮ ಮನೆದೇವರು ಕದ್ರಿ ಲಕ್ಷ್ಮಣ ಸ್ವಾಮಿ ಅಲ್ಲ ಸರ್, ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ, ಕ್ಯಾಜುವಲ್ ಸ್ಟಾರ್ಟ್ ಮಾಡೋಣ, ಸಿನಿಮಾ ಆದ್ಮೇಲೆ ಒಳ್ಳೆ ಪ್ರೆಸ್ ಮೀಟ್ ಮಾಡೋಣ ಅಂತ ಹೇಳಿದೀವಿ. ನಿಜವಾಗ್ಲೂ ನಮಗೆ ಯಾವ ರೀತಿ ಸಿನಿಮಾ ಮಾಡಿದೀವಿ, ಎಷ್ಟು ಫಾಸ್ಟ್ ಆಗಿ ಮಾಡಿದೀವಿ ನನಗೆ ಗೊತ್ತಿಲ್ಲ. ಅದಕ್ಕೆ ಕಾರಣ ನನ್ನ ಟೀಮ್. ನನ್ನ ಜೊತೆಯಲ್ಲಿ ಬೇಕಾಷ್ಟು ಪಿಕ್ಚರ್ಸ್ ಮಾಡಿದ್ರೆ ಜೆ ಕೃಷ್ಣ, ಶಶಿಕಿರಣ ಆಗ್ಬೋದು, ಮುನ್ರಾಜ್ ಆಗ್ಬೋದು. ಕಲಾವಿದರ ಬಗ್ಗೆ ಹೇಳಬೇಕಾಗಿಲ್ಲ, ನನ್ನ ಹಿಂದೆ ದೊಡ್ಡ ತಂಡ ಇದೆ. ಯಾವತ್ತು ಸ್ವಲ್ಪ ಗರ್ವ, ತುಂಬಾ ಗರ್ವ ನನಗೆ ಯಾರು ಫೋನ್ ಮಾಡಿದ್ರು ಏನು ಮಾತಾಡಲ್ಲ. ಒಂದು ಕೆಲಸ ಮಾಡ್ತಾರೆ, ಕವರ್ ಕೊಟ್ಟೆ ತಗೊಂಡು ಹೋಗ್ತಾರೆ, ಕವರ್ ಓಪನ್ ಮಾಡಿ ನೋಡಲ್ಲ. ಅಲ್ಲಿ ಅಂತ ಗುಣವಂತ ನಮ್ಮ ಕಲಾವಿದರು. ಇವರೆಲ್ಲ ಇರುವಾಗ ನನಗೆ ಭಯ ಏನಿರುತ್ತೆ, ನನಗೆ ಭಯನೇ ಇಲ್ಲ. ಅದಕ್ಕೆ ನಾನು ಅಷ್ಟು ಪಿಕ್ಚರ್ ಮಾಡಕ್ಕೆ ಅವಕಾಶ ಸಿಕ್ತು. ಮಾಧ್ಯಮದವ್ರ ಬಗ್ಗೆ ಹೇಳ್ಬೇಕಂದ್ರೆ, ನನ್ನ ಮಗನಾಗಿ ನೀವು ಸಾಕೊಂಡು ಬಂದ್ರಿ ಅಷ್ಟೇ. ಯಾವತ್ತೂ ನನ್ನ ಮೇಲೆ ಇಷ್ಟು ಕಪ್ಪು ಚುಕ್ಕ ಇಲ್ಲದೆ ನೀವೇ ಕಾಪಾಡ್ಕೊಂಡು ಬಂದಿದ್ರಿ. ಸಂತೋಷ ಆಯ್ತು. ನಿಮ್ಮೆಲ್ಲರಿಗೂ ನಾನು ಯಾವತ್ತೂ ನಿಮ್ಮ ಸಹಾಯ ಮರೆಯಕ್ಕಾಗಲ್ಲ. ಮುಖ್ಯವಾಗಿ ಒಂದು ಸಿನಿಮಾ ಇನ್ವಿಟೇಷನ್ ಬರಬೇಕಂದ್ರೆ ಹಾಡುಗಳು ಇಂಪಾರ್ಟೆಂಟ್. ವಿನಯ್ ಚಂದ್ರ ಅವ್ರ ತಂದೆಯವರು ನಮ್ದೆಲ್ಲ ಕೆಲಸ ಮಾಡಿದ್ದಾರೆ ಕಲಾವಿದರಾಗಿ, ಜರ್ನಲಿಸ್ಟ್ ಆಗಿ ಪರಿಚಯ ಆಗಿರ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಗಿರೀಶ್ ಗೌಡರು ವಿನಯ್ ಚಂದ್ರನ ಈ ಪಿಕ್ಚರ್ ಕರ್ಕೊಂಡು ಬಂದರು. ನಿಮ್ಮೆಲ್ಲರಿಗೂ ಗೊತ್ತು, ಹೆಚ್ಚು ಸಿನಿಮಾಗಳು ನಾನು ಉಪೇಂದ್ರ ಕುಮಾರ್ ಅವರು, ಹಂಸಲೇಖರ್ ಜೊತೆ ಜಾಸ್ತಿ ನಾನು ಮಾಡಿದ್ದೀನಿ. ಬೇರೆಯವ್ರದ್ದು ಕಡಿಮೆ ಮಾಡಿದ್ದೀನಿ. ನಾನು ಹೊಸಬ್ರ ಮಾಡಲಿಲ್ಲ. ನಾನು ಅವ್ರು ಹೊಸಬರಲ್ಲ, ಜಗ್ಗೇಶ್ ಅವರು ಚಿತ್ರ ಎಲ್ಲ ಮಾಡಿದ್ದಾರೆ.
ಬಟ್ ಗಿರೀಶ್ ಅವರು 2-3 ಸಾಂಗ್ ಕೇಳಿಸ್ತಾರೆ. ಇಮೇಟ್ ನರಸಿಂಹಮೂರ್ತಿ ಗ್ಯಾರಂಟಿ ಕೊಡ್ತೀನಿ, ಅವ್ರು ಚೆನ್ನಾಗಿ ಮಾಡಿಕೊಡ್ತಾರೆ ಸರ್, ನಿಮ್ಗೆ ಓಕೆ ಅಂದ್ರೆ ಓಕೆ ಸರ್ ಅಂತ ಹೇಳಿ ನರಸಿಂಹಮೂರ್ತಿ. ಅದಕ್ಕೆ ನರಸಿಂಹಮೂರ್ತಿ ಅವ್ರ ಬಗ್ಗೆ ಫಸ್ಟೇ ನಾನೊಂದು ಸಬ್ ಟೈಟ್ಲ್ ಹಾಕೊಂಡಿದ್ದೆ, ನಾನು ವೆರಿ ಗುಡ್ ಪ್ರೊಡ್ಯೂಸರ್ ಅಂತ. ಇಂಥ ನಿರ್ಮಾಪಕರಿದ್ರೆ ನಾವು ಒಳ್ಳೆ ಒಳ್ಳೆ ಚಿತ್ರ ಮಾಡಕ್ಕೆ ಅವಕಾಶ ಇರುತ್ತೆ. ಹಾಡುಗಳು ಬರೆದವರಾಗ್ಬೋದು, ಸಂಭಾಷಣೆ ಬರೆದವರಾಗ್ಬೋದು, ಎಲ್ಲರೂ ಅದ್ಭುತವಾಗಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಜನವರಿ 21 ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಫಸ್ಟ್ ಕಾಪಿ ನೋಡುವಂತ ಸ್ಟೇಟಸ್ ನಾವು ಬಂದಿದ್ದೀವಿ. ದಟ್ ಮೀನ್ಸ್ ಮೈ ಟೀಮ್ ಈಸ್ ಸೂಪರ್. ನಾನು ಯಾವತ್ತೂ ನನ್ನಿಂದ ಸಿನಿಮಾ ಸಕ್ಸಸ್ ಆಗ್ತದೆ ಇವಾಗ ಯಾವ ಪ್ರೆಸ್ ಮೀಟ್ ಅಲ್ಲಿ ಆಗಲಿ ಇಲ್ಲಿ ನಾನು ಹೇಳಿಲ್ಲ. ನನ್ನ ಟೀಮ್ನಿಂದ ನಾನು ಸಕ್ಸಸ್ ಆಗಿದ್ದೀವಿ. ನಾವೆಲ್ಲ ಸೇರಿ ಸಿನಿಮಾ ಮಾಡಿದ್ವಿ, ಸಕ್ಸಸ್ ಮಾಡಿದ್ವಿ ಅನ್ನೋದು ನನ್ನ ಗುಣ. ಅದೇ ರೀತಿ ನನ್ನ ಟೆಕ್ನಿಷಿಯನ್ಸು, ಆರ್ಟಿಸ್ಟ್ ಎಲ್ಲರೂ ಸಹಕಾರ, ನಿರ್ಮಾಪಕರ ಧೈರ್ಯ ಸಮಸ್ಯೆ. ಯಾಕಂದ್ರೆ 200-300 ಸಿನಿಮಾ ಸಕ್ಸಸ್ ರಿಲೀಸ್ ಆಗ್ತಾ ಇದೆ, ಒಂದೆರಡು ಸಕ್ಸಸ್ ಆಗ್ತಾ ಇಲ್ಲ ಅಂತ. ಆದ್ರೂ ನೀವು ಎಷ್ಟು ಧೈರ್ಯದಿಂದ ಮಾಡಿದ್ರಿ. ನೀವಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಸರ್. ಇನ್ನು ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ಲಾಸ್ಟ್ ಇಯರ್ ಫಿಲ್ಮ್ ಫೆಸ್ಟಿವಲ್ ಜೂರಿಯಲ್ಲಿ ನಮ್ಮ ಟೀಮ್ಗೆ ನಿಮ್ಮ ಪಿಕ್ಚರ್ ಬಂತು, ನಾವು ಸೆಲೆಕ್ಟ್ ಮಾಡಿದ್ವಿ. ನಾವು ಹುಡುಗ ತುಂಬಾ ಆಕ್ಟ್ ಮಾಡಿದ್ದಾನೆ, ಡೈರೆಕ್ಟ್ ನಿಜವಾಗ್ಲೂ ಡೈರೆಕ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೆರೆಪೇಟೆ ನಾವು ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಟ್ ಮಾಡಿದ್ವಿ ನಾವು. ಗಿರೀಶ್ ಗೌಡರು ಕೆರೆಪೇಟೆ ಹೀರೋ ಹೆಂಗಿದ್ದಾರೆ ಸರ್ ಅಂತ ನಾವು ಪಿಕ್ಚರ್ ನೋಡಬೇಕಾಗಿಲ್ಲ ಅದು. ನೆಕ್ಸ್ಟ್ ಟೈಮ್ ಮಾತಾಡಿದ್ದೀವಿ, ಇವೆಂಟ್ ಅಡ್ವಾನ್ಸ್ ಕಳಿಸ್ತಾರೆ. ವಿತಿನ್ 24 hours ಎಲ್ಲ ಕೂಡಿ ಬಂತು. ಆ ರೀತಿ ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ದು, ಫಿನಿಶ್ ಮಾಡಿದ್ದು ಹಿಂಗಾಯ್ತು ಹಂಗಾಯ್ತನದಲ್ಲಿ ಸಿನಿಮಾ ಫಿನಿಶ್ ಮಾಡಿದ್ವಿ ನಾವು. ಗಾಡ್ ಬ್ಲೆಸ್ ಯು ಗೌರಿ. ನಮ್ಮ ಸಿನಿಮಾ ಮಾಡೋ ನಿಮಗೆ ಫಿಲ್ಮ್ ಫೇರ್ ಅವಾರ್ಡ್ ಬಂತು. ಉತ್ತರ ನಮ್ಗೆ ಖುಷಿ ಆಗತ್ತೆ. ನಮ್ಮ ಸಿನಿಮಾ ಮಾಡುವಾಗ ಈಗ ಫಿಲ್ಮ್ ಫೇರ್ ಅವಾರ್ಡ್ ಅಂತ. ಹೀರೋಯಿನ್ಸ್ ಆಗ್ಬೋದು, ಸಹಕಾಳಗಳು ಆಗ್ಬೋದು, ಎಲ್ಲರೂ ಚೆನ್ನಾಗಿ ಮಾಡಿದ್ವಿ. ಚೆನ್ನಾಗಿ ಬಂತು, ಹಾಡುಗಳು ಚೆನ್ನಾಗಿದೆ. ಕಾಮನ್ ಮ್ಯಾನ್, ಒಬ್ಬ ಕಾಮನ್ ಮ್ಯಾನ್ ಜೀವನದಲ್ಲಿ CM ಆದ್ರೆ ಏನ್ ಮಾಡಬಹುದು ಅಷ್ಟೇ ಕಾನ್ಸೆಪ್ಟ್. ಸ್ಮಾಲ್ ಥ್ರೆಡ್ ತುಂಬಾ ಚೆನ್ನಾಗಿ ನಾವು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಂದಿದ್ವಿ. ನಾವು ಒಳ್ಳೇದು ಮಾಡಕ್ಕೆ ಹೋಗ ಪ್ರತಿಯೊಬ್ಬರಿಗೆ ಆಸೆ ಇರುತ್ತೆ. ನಾನು CM ಆದ್ರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಾವು ಮಾತಾಡ್ತಾ ಇದ್ವಿ. ನಾವು ಇಟ್ ಇಸ್ ಕಾಮನ್, ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ. ಎಲ್ಲ ನೋಡುವಾಗ ನಾನು CM ಆದ್ರೆ ಹಂಗ್ ಮಾಡ್ತೀನಪ್ಪ, ನಾನು CM ಹಿಂಗ್ ಮಾಡ್ತೀನಪ್ಪ ಅಂತೀವಿ. ನಮ್ಮ ಹೀರೋನ್ ಅದೇ ರೀತಿ ಕಾಮನ್ ಮ್ಯಾನ್ ಆಗಿದ್ದು, ಸಣ್ಣ ಲಾಯರ್ ಅವರು, ಅಡ್ವೊಕೇಟ್ ಅಂತವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿಕಮ್ CM ಆಫ್ ಕರ್ನಾಟಕ. ಬಂದ ಮೇಲೆ ಯಾವ್ಯಾವ ರೀತಿ ಏನೇನು ಮಾಡಬಹುದು ಅನ್ನೋದು ಒಳ್ಳೇದು ಮಾಡಿ ತೋರಿಸಿದ್ದಾರೆ. ಕಥಾವಸ್ತು ತುಂಬಾ ಚೆನ್ನಾಗಿದೆ. ಪ್ಲೀಸ್ ನಿಮ್ಮರ ಸಹಕಾರ ಕೊಡ್ಲಿ ಅಂತ ನಾನು ಹೇಳ್ಕೊಂತೀನಿ. ಕಾರ್ಪಿಸಿ ನಮ್ಮವ್ರು ಏನಾದ್ರು ಪ್ರೆಸ್ ಅವ್ರು ಏನಾದ್ರು ಕೇಳ್ಬೇಕಾದ್ರೆ ಮೈಕ್ ತೋರಿಸಿ. ಮೊದಲ್ ಅಂತ ಬಂದಲ್ಲ, ಅದಕ್ಕೂ ಬೇರೆ ಇಲ್ಲ ಸರ್, ಇಲ್ಲ ದಟ್ ಈಸ್ ಎಂಟೈರ್ಲಿ ಡಿಫರೆಂಟ್. ದಿಸ್ ಇಸ್ ಟೋಟಲಿ ಡಿಫರೆಂಟ್. ಇದರಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಇದೆ. ಇವ್ರ ತಂದೆ ರಂಗಭೂಮಿ ಕಲಾವಿದ. ದೇಶಭಕ್ತಿ ಬಗ್ಗೆ ಆಗಲಿ, ಬೇರೆಯವರ ಸಮಾಜದಲ್ಲಿ ಇರುವಂತ ಕೆಟ್ಟದನ್ನ ಅವರು ಡ್ರಾಮಾ ರೂಪದಲ್ಲಿ ತೋರಿಸುವಂತ ಒಂದು ಕ್ಯಾರೆಕ್ಟರ್ ಇದೆ. ಯಾವಾಗ ನಾವು ಪೊಲಿಟಿಷಿಯನ್, ಪೊಲೀಸರು ಯಾರೋ ಬೈಯುವಾಗ ಇವ್ರ ಮೇಲೆ ಕೇಸ್ ಹಾಕೋ, ಒಂದು ಕೇಸಲ್ಲಿ ಬೀಳ್ಸಿದ್ದು ಇನ್ನೊಂದು ಕೇಸಲ್ಲಿ ಪುನಃ ಒಳಗೋಗಂತ ಪರಿಸ್ಥಿತಿ ಬರುತ್ತೆ. ಅವ್ರ ತಂದೆ ಆಸೆ ನೀವು ಒಳ್ಳೆ ಅಡ್ವೊಕೇಟ್ ಆಗಿ ಸಮಾಜಕ್ಕೆ ಒಳ್ಳೇದು ಮಾಡೋಣ ಅಂತ. ಅನ್ಎಕ್ಸ್ಪೆಕ್ಟೆಡ್ ಆಗಿ CM ಆಗಿ ಏನೇನು ಸಾಧನೆ ಮಾಡಿದ್ದಾರೆ ಅಷ್ಟೇ. ಅದಕ್ಕೂ ನಮ್ಗೆ ಯಾವ ಸಂಬಂಧ ಇಲ್ಲ. CM ಆಗೇ ಇರ್ತಾರ ಅಂತ ಇರ್ತಾರೆ ಸರ್, ನಮ್ಮ ಕಥೆಯಲ್ಲಿ ಇದ್ದಾರೆ. ಕಾಂಪಿಟೇಷನ್ ಬಿಡ್ಬೇಕಲ್ಲ. ಹೇಳಕ್ಕಾಗಲ್ಲ ಸರ್. ಶಿವಕುಮಾರ್ ನಮ್ಮ ಪಿಕ್ಚರ್ ಆಕ್ಟ್ ಮಾಡ್ತಾ ಇರೋದು, ಸಡನ್ ಆಗಿ ಚಿತ್ರದುರ್ಗ MP ಆಗಿದ್ದಾರೆ. ಏನಾದ್ರು ಆಗ್ಬೋದು ಸರ್, ಇವಾಗ ಏನಾದ್ರು ಆಗ್ಬೋದು. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಅವಕಾಶ ಬರುತ್ತೆ. ನಮ್ಮ ಹೀರೋ, ನಮ್ಮ
ಪಿಕ್ಚರ್ ನಲ್ಲಿ ಅವ್ರು ಹೀರೋ ಆಗಿ ಅವಕಾಶ ಬಂತು, CM ಆಗಿ ಪಾತ್ರ ಮಾಡಿದ್ದಾರೆ, ಲಾಯರ್ ಆಗಿ ಪಾತ್ರ ಮಾಡಿದ್ದಾರೆ, ಏನೇನೋ ಅವಕಾಶ ಸಿಕ್ತು ಅವ್ರಿಗೆ ತುಂಬಾ ಆಸೆ ಇತ್ತಂತೆ. ಅವರೆಲ್ಲ ಅವ್ರ ಬಿಸ್ನೆಸ್ ಎಲ್ಲ ರಾಜಕೀಯ ನಾಯಕ ಜೊತೆ ಒಡನಾಟಲ್ಲಿ ಇರುತ್ತೆ. ಒಂದೊಂದು ಇಮ್ಯಾಜಿನೇಷನ್ ಇತ್ತು. ಆ ಇಮ್ಯಾಜಿನೇಷನ್ ನಮ್ಮ ಪಿಕ್ಚರ್ ರೂಪವಾಗಿ ಅವ್ರಿಗೆ ಸಿಕ್ತು. ಇನ್ ಫ್ಯೂಚರ್ MLA ಆಗಲಿ ಮಿನಿಸ್ಟರ್ ಆಗಲಿ ತುಂಬ ಸಂತೋಷ ಪಡ್ತೀವಿ. ಶಶಿಕುಮಾರ್ ಯಾವ ರೀತಿ MP ಆಗಿದ್ದಾರೆ, ನೀವು MLA ಆಗ್ಬೋದು, ಮಿನಿಸ್ಟರ್ ಆಗ್ಬೋದು. ಬೆಸ್ಟ್ ಆಫ್ ಲಕ್ ಟು ಗೌರಿಶಂಕರ್. ನಮ್ಮ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಬ್ಬರ ಮಧ್ಯದಲ್ಲಿ ಒಳ್ಳೆ ಕಾಂಬಿನೇಷನ್ ಇದೆ, ಗಲಾಟೆಗಳಿದೆ, ಚೆನ್ನಾಗಿದೆ. ಒಟ್ಟಾರೆ ನಮ್ಮ ಟೀಮ್ ಕಡೆಯಿಂದ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ. ಯಾರಾದ್ರೂ ಇನ್ನೇನಾದ್ರು ಕೇಳೋದಿದೆಯಾ? ಸೆನ್ಸರ್ ಇಲ್ಲ, ಈಗ ರೀಡಿಂಗ್ ಕಾರ್ಡ್ ನಡೀತಾ ಇದೆ. ರೀಡಿಂಗ್ ಕಾರ್ಡ್ ಜೂನ್ ಅಂದ್ರೆ ನಮಗೆ ಕ್ರಿಕೆಟ್ ಹಾವಳಿ ಒಂದು ಕಡೆ ಇದೆ, ಆಮೇಲೆ ದೊಡ್ಡ ಚಿತ್ರಗಳ ಪ್ಯಾನ್ ಇಂಡಿಯಾ ಹಾವಳಿ ಇದೆ. ಆ ಮಧ್ಯದಲ್ಲಿ ನಾವು ಬಂದು ನಿಂತ್ಕೋಬೇಕು ಅಷ್ಟೇ. ಕಂಟೆಂಟ್ ಎಲ್ಲ ಕಾಮನ್ ಮ್ಯಾನ್ಗೂ ರೀಚ್ ಆಗುತ್ತೆ ಅನ್ಸುತ್ತೆ. ಕಂಟೆಂಟ್ ಕಾಮನ್ ಮ್ಯಾನ್, ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೂ ರೀಚ್ ಆಗುತ್ತೆ ಅಂತ ಎಲ್ಲ ಕಂಟೆಂಟ್ ಇದೆ 100%. ಹೇಳಿದಲ್ವಾ, ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೆ ಒಂದು ಆಸೆ ಇರುತ್ತೆ. ನಾನು ಆ ಸೀಟ್ ಬಂದ್ರೆ ಏನ್ ಮಾಡಬಹುದು ಅಂತ. ನಾನು ಹಂಗ್ ಮಾಡ್ತೀನಿ ಮಾಡ್ತಾರೆ, ಮಕ್ಕಳಾಗಿ ಮಾತಾಡ್ತೀವಿ, ನಾವು ಸ್ಟೂಡೆಂಟ್ ಆಗಿರೋದು ಮಾತಾಡ್ತಿರ್ತೀವಿ. ಈ ಫುಲ್ಫಿಲ್ಡ್ ಇಟ್. ತಗೊಳಕ್ ಬಂದ್ರಿ ಸರ್ ಕಾಮನ್ ಮ್ಯಾನ್ ಆಗಿ ಆಸ್ ಅ ಡೈರೆಕ್ಟರ್. ನಾವು ಡಾಕ್ಟರ್ ಇದ್ದಾಗೆಮ್ಮ ಮೊದಲನೇ ಆಪರೇಷನ್ ಆಗ್ಬೋದು, 3ನೇ ಆಪರೇಷನ್ ಆಗ್ಬೋದು, 500ನೇ ಆಪರೇಷನ್ ಆಗ್ಬೋದು. ಪ್ರಾಸೆಸ್ ಒಂದೇ. ಟೆಕ್ನಾಲಜಿ ಸ್ವಲ್ಪ ಚೇಂಜ್ ಆಗಿರ್ಬೋದು. ಸರ್ ನೀವು ₹5 ಡಾಕ್ಟರ್ ಆಗದೆ ಸರ್? ಅಮ್ಮ ₹5 ಡಾಕ್ಟರ್ ಅಂತಂದ್ರೆ ಹೆಂಗಾದ್ರೂ ಪರವಾಗಿಲ್ಲ, ಹೆಂಗಾದ್ರೂ ಪರವಾಗಿಲ್ಲ. ಬಟ್ ಒನ್ ಥಿಂಗ್, ಐ ಹ್ಯಾಡ್ ಎ ಟ್ಯಾಗ್ ಟೈಟಲ್, ಸಾಯಿ ಪ್ರಕಾಶ್ ಇಸ್ ಪ್ರೊಡ್ಯೂಸ್ ಡೈರೆಕ್ಟರ್. ಸಕ್ಸಸ್ ಮಾಡಬೇಕು ಮಾತ್ರ ಅಲ್ಲ, ನಮ್ಮ ನಿರ್ಮಾಪಕರಿಗೆ ಯಾವ ತೊಂದರೆ ಕೊಡಲಿಲ್ಲ. ನಾನು ಒಂದು ಚೆಕ್ ಬೌನ್ಸ್ ಕೇಸ್ ಹಾಕ್ಲಿಲ್ಲ. ಯಾವ ಪ್ರೆಸ್ ಮೀಟ್ ನಮ್ಮ ನಿರ್ಮಾಪಕ ಕೆಟ್ಟವರು ನಾನು ಮೋಸ ಮಾಡೋದು ನಾನು ಹೇಳಿಲ್ಲ ಇಲ್ಲಿವರೆಗೆ. ಯಾಕಂದ್ರೆ ಅವ್ರ ಅನ್ನ ತಿಂದವ್ರು ನಾನು. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಟು ನೋ ದಟ್ ನೀವು ಒಂದು ಹೊಸಬ್ರನ್ನ ಡೈರೆಕ್ಟ್ ಮಾಡ್ತಾ ಇರೋದು. ಅದಕ್ಕೆ ಅಲ್ಲಿಂದ ಏನ್ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಏನ್ ಎಕ್ಸ್ಪೀರಿಯನ್ಸ್ ತಗೊಂಡ್ರಿ ಅಂತ ನಿಮ್ಮನ್ನ ಕೇಳಬೇಕು ಅಂತ. ಇನ್ನೊಂದ್ಸಲ ಕೇಳಮ್ಮ. ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್, ಡಿಕೇಡ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್, ನೀವು ಈ ಫಿಲಂ ಮಾಡಿದಾಗ ಹೊಸಬ್ರ ಜೊತೆ ನಿಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಸಿಕ್ತು ಅಂತ ಕೇಳಿದೆ. ಏನಿಲ್ಲಮ್ಮ, ಸಾಯವರೆಗೂ ವಿದ್ಯಾರ್ಥಿಯಾಗಿ ಬದುಕಬೇಕು ನಾವು ಅಷ್ಟೇ. ನನಗೆ ಎಲ್ಲ ಗೊತ್ತಿದೆ ಅಂದ ಮೇಲೆ ಅವನು ಸತ್ತ ಅಂತ. ಇವಾಗ ಕಾಮನ್ ಮ್ಯಾನ್ ಅಲ್ಲ. ಇವತ್ತು ನನ್ನ ಜೀವನ ಇಷ್ಟು ಮಟ್ಟಿಗೆ ಬೆಳೆಸಿದಂತ ಆಶೀರ್ವಾದ ಮಾಡಿದಂತ ಶಿಡಿ ಬಾಬಾ ಅವ್ರ ಚಿತ್ರ 92 ನಲ್ಲಿ ಮಾಡಿದ್ದೀನಿ. ಎಲ್ಲರಿಗೂ ಗೊತ್ತು, 5-6 ವರ್ಷದಿಂದ ನಾನು ತಪಸ್ ಮಾಡ್ತಾ ಇದ್ದೀನಿ, ಹೋರಾಡ್ತಾ ಇದ್ದೀನಿ. ಸತ್ಯ ಸಾಯಿಬಾಬಾ ಅವ್ರು ಬಯೋಪಿಕ್ ಮಾಡ್ಬೇಕಂತ. ಆ ಚಿತ್ರನ ನಾವು ಈಗ ಪ್ರಾರಂಭ ಆಗ್ತಾ ಇದ್ದೀವಿ. ಎಷ್ಟು ಸಲ ಕೇಳಿದ್ರು, ಒಂದು ಪೀಸ್ ತೋರಿಸಿ ಹೆಂಗ್ ಮಾಡಿದ್ರಿ ಏನಂತ. ಸಿನಿಮಾನ ತೋರಿಸ್ತೀವಿ ಸರ್ ನಾನು. ಅದು ನೀವು ಅನೌನ್ಸ್ಮೆಂಟ್ ಮಾಡಿರೋ ಪ್ರಕಾರ 100ನೇ ಸಿನಿಮಾ 50 ಸಿನಿಮಾ ಅನೌನ್ಸ್ ಮಾಡಿದೀವಿ, 3ನೇ ಸಿನಿಮಾ ಅನೌನ್ಸ್ ಮಾಡ್ತೀವಿ. ಬಟ್ ಮುಂದೆ ಓಡಾಡಬೇಕಾದ ಪರಿಸ್ಥಿತಿ, ಜಂಪ್ ಮಾಡಬೇಕು ಪರಿಸ್ಥಿತಿ. ಒಟ್ಟಾರೆ ನಾನು ಈ ಸಿನಿಮಾದಲ್ಲಿ ನಮ್ಮ ಗೌರಿಶಂಕರ್ ಆಗ್ಬೋದು, ಲಗ್ವಾ ಆಗ್ಬೋದು, ಎಲ್ಲ ಕಲಾವಿದರು ಎಂಜಾಯ್ಡ್ ದ ಲಾಟ್ಸ್. I want to say thanks to my technicians and artists and the producer. Thank you very much. Sister, ಏನಾದ್ರು ಥ್ಯಾಂಕ್ ಯು ಸರ್. ಸಿನಿಮಾ ಜೂರಿ ಪ್ಯಾನಲ್ ನೋಡಿದ್ರೆ ಮೆಚ್ಕೊಂಡೆ ಅಂತ ಸಾಯಿ ಪ್ರಕಾಶ್ ಅವರೇ ಸ್ವತಃ ಹೇಳಿದ್ಮೇಲೆ ಅದ್ಭುತ ನಟ. ಫಿಲಿಂ ಫೇರ್ ಅವಾರ್ಡ್ ಕೂಡ ಬಂದಿದೆ ಸಿನಿಮಾಗೆ. ಸರ್, ನಿಮ್ಮ ಮಾತು. ಎಲ್ರಿಗೂ
ನಮಸ್ತೆ. ಇಲ್ಲಿ ಸೇರಿರುವಂತಹ ಅಂದರೆ ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಸಿನಿಮಾ ತಂಡದ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಈ ಚಿತ್ರ ತುಂಬ ಶಾರ್ಟ್ ಟೈಮಲ್ಲಿ ಮಾಡಿದ್ದೀವಿ, ಆದರೆ ಇದರಲ್ಲಿ ಸಿಕ್ಕಂಥ ಅನುಭವ ಇದೆಯಲ್ಲ ಅದು ತುಂಬ ದೊಡ್ಡ ಒಂದು ಇದು. ನಾನು ತುಂಬ ಹೊತ್ತೇನು ಮಾತಾಡಲ್ಲ, ಒಂದು ಚಿಕ್ಕದಾಗಿ ಒಂದಿಷ್ಟು ವಿಚಾರಗಳನ್ನು ಹೇಳ್ತೀನಿ. ನನಗೆ ತುಂಬ ಆಶ್ಚರ್ಯ ಆಗಿರೋದು ಈ ಸಿನಿಮಾ ಅಂತಂದರೆ, ಒಂದು ಆ್ಯಕ್ಚುಲಿ ಒಂದು ಬಾಕ್ಸ್ ಹಾಕೊಂಡಿದ್ದಾರೆ. ಅಂದರೆ ಇಷ್ಟನೇ ತಾರೀಕು ಫೋಟೋ ಶೂಟ್ ಆಗುತ್ತೆ, ಇಷ್ಟು ದಿವಸದಲ್ಲಿ ಶೂಟಿಂಗ್ ಆಗುತ್ತೆ, ಇಂಥ ದಿವಸ ಡಬ್ಬಿಂಗ್ ಕಂಪ್ಲೀಟ್ ಮಾಡ್ತೀವಿ, ಇಂಥ ದಿವಸ ರೀ ರೆಕಾರ್ಡಿಂಗಿಗೆ ಹೋದ ಸಿನಿಮಾ ಅಂತ. ನೀವು ನಂಬಲ್ಲ ಯಾರಿಗಾದ್ರೂ ಹೇಳಿದ್ರೆ ಅನ್ಸುತ್ತೆ. ಅದೇ ಡೇಟು ಅದೇ ತರನೇ ಪ್ರತಿಯೊಂದು ಪ್ಲಾನ್ ಆಗಿ ಒಂದು ದಿವಸ ಹಿಂದೆ ಮುಂದೆ ಆಗಿದ್ದ ಹಾಗೆ ಈ ಸಿನಿಮಾನ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಮುಗಿಸಿದ್ರು. ಇದು ಅಷ್ಟು ಈಸಿ ಅಲ್ಲ. ಯಾಕೆ ಅಂತಂದ್ರೆ ನಾನು ಕೂಡ ಒಂದು ಸಿನಿಮಾ 2 ಸಿನಿಮಾ ಪ್ರೊಡಕ್ಷನ್ ಮಾಡೋದಲ್ಲ. ಹಾಗಾಗಿ ನನಗೆ ಯಾವಾಗಲೂ ಆಶ್ಚರ್ಯ, ಅದು ಹೇಗೆ ಇವರು ಇಂಥ ದಿವಸ ಜನವರಿ 10ನೇ ತಾರೀಕು ಫೋಟೋ ಶೂಟ್, ಇಲ್ಲಿಂದ ಶೂಟಿಂಗ್, ಇಲ್ಲಿಂದ ಡಬ್ಬಿಂಗ್, ಮಾರ್ಚ್ 31ನೇ ತಾರೀಕಿಗೆ ಈ ಸಿನಿಮಾದ ಡಬ್ಬಿಂಗ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರು. ಕರೆಕ್ಟ್ ನಂದೇ ಅವತ್ತು 31ನೇ ತಾರೀಕೆ ಕಂಪ್ಲೀಟ್. ಇದನ್ನ ಹೇಳಿದ್ದೆ ಯಾವಾಗ? ಜಾನ್ವರಿಲಿ. ಈ ತರ ಈ ಸಿನಿಮಾದಲ್ಲಿ ನನಗೆ ತುಂಬಾ ಅನಿಸಿರುವಂತದ್ದು ಏನೋ ಒಂದು ದೈವ ಬಲ ಇದೆ, ದೈವ ಶಕ್ತಿ ಇದೆ ಅನ್ನೋದು. ಈಗ ಸ್ಟಾರ್ಟಿಂಗ್ ಬರ್ತೀನಿ. ನಾನು ಕೆರೆ ಬೆಟ್ಟ ಆದ್ಮೇಲೆ ಯಾವ್ದಾದ್ರು ಒಳ್ಳೆ ಸಿನಿಮಾ ಮಾಡಬೇಕು, ಯಾವ್ದಾದ್ರು ಒಂದಿಷ್ಟು ಕಥೆಗಳನ್ನು ಕೇಳ್ತಾನೆ ಇದ್ದೆ. ಇದ್ದಕ್ಕಿದ್ದಾಗೆ ಒಂದು ದಿವಸ ನಮ್ಮ DK ನವೀನು ಮತ್ತೆ ಗಿರೀಶ್ ಅವರು ಫೋನ್ ಮಾಡಿದ್ರು. ಸರ್, ಒಂದು ಕಥೆ ಇದೆ, ಹೀಗೆ ಕೇಳಿ, ಹೀಗೆ ನಿರ್ದೇಶಕರು ಸಿನಿಮಾ ನೋಡಿದಾರಂತೆ, ಹೀಗೆ. ನಾನು ಯಾರು ಅಂತ ಓಂ ಸಾಯಿ ಪ್ರಕಾಶ್ ಸರ್ ಅಂತ. ನನಗೆ ಅವ್ರದ್ದು ಬೇರೆ ಬೇರೆ ಸಿನಿಮಾಗಳನ್ನೆಲ್ಲ ನೋಡಿದ್ದೆ. ಅರೆ, ಇಷ್ಟು ದೊಡ್ಡ ಸೀನಿಯರ್ ಡೈರೆಕ್ಟ್ರು, ಹೇಗೆ ಏನು ಅವ್ರ ಜೊತೆ ನಾನು ಮಾಡೋದಕ್ಕೆ ಆಗುತ್ತಾ, ಇನ್ನೊಂದೆಲ್ಲ ಸಣ್ಣ ಅಡುಗೆ ಇದ್ದೇ ಇರುತ್ತಲ್ವ. ಒಂದ್ಸರಿ ನೀವು ಬಂದು ಕತೆ ಕೇಳಿ ಅಂತ ಹೇಳಿದ್ರು. ಆದ್ರೆ ಈಗ ಸಾರ್ ಹೇಳಿದಾಗಲೇ ಗೊತ್ತಾಗಿತ್ತು ನಮ್ಮ ಸಿನಿಮಾ ನಿಮ್ಮ ಪ್ಯಾನಲ್ಗೆ ಸೆಲೆಕ್ಟ್ ಆಗಿ ನನಗೆ ಇವತ್ತಿನವರೆಗೂ ಗೊತ್ತಿದ್ದಿಲ್ಲ. ನೀವು ಸಿನಿಮಾ ನೋಡಿದ್ರಿ ಅನ್ನೋದು ಗೊತ್ತಿತ್ತು ಅಷ್ಟೇ. ಸೀದಾ ಹೋದ್ವಿ ಶೆಲ್ಟನ್ ಹೋಟೆಲಲ್ಲಿ. ಸಾರ್ ಕತೆ ಹೇಳಿದ್ರು. ನೀವು ನಂಬಲ್ಲ, ನಾನು ಆಕ್ಚುಲಿ ಏನನ್ನು ತುಂಬಾ ತಲೆ ತುಂಬಿಕೊಂಡು ಹೋಗಿದ್ದಿಲ್ಲ, ಬ್ಲ್ಯಾಂಕ್ ಆಗಿ ಹೋಗಿದ್ದೆ. ನಾನು ಕತೆ ಲೈನ್ ಕೇಳ್ತಾ ಇದ್ದಾಗೇನೆ, ಅರೆ ಇಸ್ಕಿ ನಾನು ಈ ತರದೊಂದು ಪಾತ್ರ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಅದೇ ತರ ಇದೆಯಲ್ಲ. ನನಗೆ ಅಷ್ಟು ಇಷ್ಟ ಆಗೋಯ್ತು ಆ ಪಾತ್ರಗಳು. ಆಮೇಲೆ ಈ ಸಿನಿಮಾದ ಒಂದು ಪ್ಲೇ ಮಾಡಿರುವಂತ ರೀತಿ ಇದೆಯಲ್ಲ, ಸೀನ್ಸ್ಗಳು. ಈಗ ಹೇಗೆ ಅಂತಂದ್ರೆ ಆ ಪ್ರತಿಯೊಂದು ಸೀನು ಕೂಡ ಇದು ಬೇಕು, ಇದು ಬೇಕು, ಇದು ಬೇಕು, ಅದನ್ನ ಅವರು ಎಂಟರ್ಟೈನ್ಮೆಂಟ್ ದೃಷ್ಟಿಯಲ್ಲಿ ತುಂಬಾ ಚೆನ್ನಾಗಿ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ತನಕ ತಗೊಂಡೋಗಿದ್ರು. ಒನ್ ಆಫ್ ದಿ ಪರ್ಫೆಕ್ಟ್ ನೀಟ್ ಸಬ್ಜೆಕ್ಟ್ ಅಂಡ್ ಏನು ಸ್ಕ್ರೀನ್ ಪ್ಲೇ. ಅಲ್ಲಿಂದ ಇಮಿಡಿಯೇಟ್ ಆಗಿ ಶುರು ಆಯ್ತು. ನಾನು ಅಲ್ಲಿಂದ ಮನೆಗೆ ಬರೋಷ್ಟೊತ್ತಿಗೆ ಯೋಚನೆ ಮಾಡ್ತಾ ಬಂದೆ, ಸಾಯಿ ಸರ್ ಆಕ್ಚುಲಿ ನನ್ನಂತವ್ರನ್ನ ಎಷ್ಟು ಜನನ ಹೀರೋಗಳನ್ನ ನೋಡಿರಲ್ಲ ಅಂತಂದ್ರೆ ನಾನು ಇನ್ನೂ 2-3 ಸಿನಿಮಾ ಮಾಡಿದಂತ. ಆದ್ರೂ ಅಷ್ಟೇ ತಾಳ್ಮೇಲೆ ಕತೆ ಹೇಳಿದ್ರಲ್ಲ, ಅಷ್ಟು 1 ಗಂಟೆಗಳ ಸಮಯ ತಗೊಂಡು ಇವರಿಗೆ ಯಾವ ತರ ಅನ್ಸಿರ್ಬೋದು ಅಂದ್ರೆ, ಎಷ್ಟೆಷ್ಟೋ ಸ್ಟಾರ್ಗಳಿಗೆ ಮಾಡಿದ್ದೀನಿ, ಇವನಿಗೂ ಕೂಡ 1 ಗಂಟೆ ಕತೆ ಹೇಳ್ಬೇಕಲ್ಲಪ್ಪ, ಇವನು ನಾನು ಒಪ್ಪಿಸ್ಬೇಕಲ್ಲಪ್ಪ ಅನ್ನೋ ಒಂದು ಮನಸ್ಥಿತಿ ಬರುತ್ತಲ್ಲ. ಆದ್ರೂ ಕೂಡ ಅಷ್ಟೇ ತಾಳ್ಮೆ, ಅಷ್ಟೇ ಶ್ರದ್ಧೆಯಿಂದ ಅದನ್ನ ಹೇಳಿದ್ದು. ಆಮೇಲೆ ನನಗೆ ಅದು ತುಂಬಾ ಇಷ್ಟ ಆಗಿರುವಂಥದ್ದು, ತುಂಬಾ ಖುಷಿ ಆಯ್ತು. ಅವತ್ತು ನಿರ್ಮಾಪಕರು ಕೂಡ ಜೊತೆಗಿದ್ರು. ನಾನು ನಮ್ಮ ನಿರ್ಮಾಪಕರ ಬಗ್ಗೆ ಆಮೇಲೆ ಹೇಳ್ತೀನಿ. ಅವರು ಪರಿಚಯ ಆಗಿದ್ದು, ಅವರು ಡೈರೆಕ್ಟರ್ ಸರ್ ಹೇಳಿದ್ರಲ್ಲ ಒಂದು ಯಾವುದೋ ಒಂದು ಫಂಕ್ಷನ್ ಅಲ್ಲಿ, ಅದೇ ತರ ನನಗೂ ಕೂಡ ಚಿತ್ರಸಂತೆ ಫಂಕ್ಷನ್ ಅಲ್ಲಿ ಇದಕ್ಕೂ ಮುಂಚೆ ಪರಿಚಯ ಆಗಿದ್ರು. ಬಟ್ ಅವತ್ತು ಅವರು ಪಕ್ಕದಲ್ಲೇ ಕೂತಿದ್ರು. ನನಗೆ ಖಂಡಿತವಾಗೂ ಇವರು ನಾನು ಮುಂದೊಂದು ದಿವಸ ಒಂದು ಚಿತ್ರ ಮಾಡ್ತೀವಿ ಅಥವಾ ಇವರೊಬ್ಬರು ಸಿನಿಮಾ ನಿರ್ಮಾಪಕರು ನಾನು ಊಹೆನೂ ಮಾಡಿದ್ದಿರಲಿಲ್ಲ. ಅಲ್ಲಿಂದ ಸುಮಾರು ದಿವಸ ಆದ್ಮೇಲೆ ನೆಕ್ಸ್ಟ್ ಜರ್ನಿ ಅದು. ಇಲ್ಲಿಂದ ಸಾಯಿ ಸರ್ದು ಶುರುವಾಯಿತು ಜರ್ನಿ. ಸಿನಿಮಾ ಶೂಟಿಂಗ್ ಪ್ಲಾನ್ ಪ್ರಕಾರ ನಡೆದೋಯ್ತು. ನಾನು ನೀವು ಕೇಳ್ಬೋದು, ಅವಲೇ ಮೇಡಮ್ ಕೇಳಿದ್ರು, ಶಾರದಾ ಮೇಡಮ್ ಡೈರೆಕ್ಟರ್ ಸರ್ಗೆ, ಹೇಗೆ ನಿಮ್ಮ ಜನರೇಷನ್ಗೂ ಈಗ ಯಾವ ತರ ಹೊಂದಾಣಿಕೆ ಆಯ್ತು ಅಂತ. ನಮ್ಮ ಡೈರೆಕ್ಟರ್ ಸರ್ದು ಎನರ್ಜಿ ಯಾವ ತರ ಅಂತ ಹೇಳ್ತೀನಿ. ಬೆಳಿಗ್ಗೆ 6:15 ಶೂಟಿಂಗ್ ಸ್ಪಾಟಿಗೆ ಬಂದ್ರೆ ಸಂಜೆ 6 ಗಂಟೆ ಪ್ಯಾಕಪ್ ಆಗೋ ತನಕ ಒಂದು ಕ್ಷಣ ಅವ್ರು ನಾನು ಕೂತಿರೋದು ನಾನು ಯಾವತ್ತೂ ನೋಡಿಲ್ಲ, ಮಧ್ಯಾಹ್ನ ಎಕ್ಸೆಪ್ಟ್ ಊಟದ ಟೈಮ್ ಬಿಟ್ಟು. ಅಷ್ಟು ಎನರ್ಜಿ, ಅಷ್ಟು ಇದು, ಅಷ್ಟು ಶಿಸ್ತುಬದ್ಧವಾಗಿ ಒಂದು ಸಿನಿಮಾನ ಮಾಡುವಷ್ಟೊತ್ತಿಗೆ ಯಾವ ಒಂದು ಶ್ರದ್ಧೆ, ಆಮೇಲೆ ಯಾವ ಒಬ್ಬ ಹುಡುಗನು ಕೂಡ ಅಷ್ಟು ಎನರ್ಜೆಟಿಕ್ ಆಗಿ, ಅಷ್ಟು ನೀಟಾಗಿ, ಅಷ್ಟು ಏನು ಯಾವುದೇ ರೀತಿಯ ಸಣ್ಣ ಸ್ಟ್ರೈನ್ ಇದ್ದಂಗೆ ಮಾಡೋದಕ್ಕೆ ಅಷ್ಟು ಈಸಿ ಇಲ್ಲ. ಅದೆಲ್ಲವೂ ಕೂಡ ಅವ್ರ ಜೊತೆ ಮಾಡೋಷ್ಟೊತ್ತಿಗೆ ಒಂದು ಪಾಠಗಳು ಹೇಗೆ ಅಂತಂದ್ರೆ, ಒಬ್ಬ ಆರ್ಟಿಸ್ಟಿಗೆ, ಒಬ್ಬ ಟೆಕ್ನಿಷಿಯನ್ಗೆ, ಒಬ್ಬ ಸಣ್ಣ ಕಲಾವಿದರಲ್ಲಿ ದೊಡ್ಡ ಕಲಾವಿದರಲ್ಲಿ ಯಾವ ತರ ಗೌರವ ಕೊಡ್ತಾರೆ, ಒಬ್ಬ ಪ್ರೊಡ್ಯೂಸರ್ ಫೇವರ್ ಆಗಿ ಅವರಿಗೆ ಎಷ್ಟು ಮಟ್ಟಿಗೆ ಯಾವುದೇ ರೀತಿಯ ತೊಂದರೆನೂ ಕೊಡದೆ ಸಿನಿಮಾನೂ ಚೆನ್ನಾಗಿ ಮಾಡ್ಕೊಂಡು ಹೇಗೆ ಹೋಗ್ಬೇಕು ಅನ್ನೋದನ್ನ ಸಾರಿಂದ ಕಲ್ತಂತ ಸುಮಾರಷ್ಟು ಪಾಠ. ಆಮೇಲೆ ನಾನು ಯಾವಾಗ ಒಂದು ಕ್ವಶನ್ ಕೇಳ್ತಿದ್ದೆ, ಸರ್ ನಿಮ್ಗೆ ಯಾರಾದ್ರೂ ಬಂದು ಒಂದು 105 ದಿವಸ ಶೂಟಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವ್ ಏನ್ ಮಾಡ್ತೀರಿ ಸರ್ ಅಂತ, ಯಾವ್ದಾದ್ರು ಒಂದು ಸಿನಿಮಾ
ಇಲ್ಲಮ್ಮ, ಯಾವತ್ತೂ ನೋಡೋಣ ಸಬ್ಜೆಕ್ಟ್ ಅನ್ನೋದು ಇದೆಯಲ್ಲ ಅದನ್ನ ಕೇಳಿದ್ರೆ 300 ದಿವಸನಾದ್ರೂ ಮಾಡಿ. ಈ ಸಿನಿಮಾ ಈ ಕತೆಗೆ 45ರಿಂದ 50 ದಿವಸ ನನಗೆ ಇಷ್ಟು ನನಗೆ ಸಾಕು. ಅಂದ್ರೆ ಪ್ರತಿಯೊಂದು ಕೂಡ ಒಂದು ಜಡ್ಜ್ಮೆಂಟ್ ಇದ್ರೆ, ಇಷ್ಟೇ ನನಗೆ ಇದೇ ಸಿನಿಮಾ ನಾನು ತೆಗೆಯೋದು, ಇಷ್ಟೇ ಶಾರ್ಟ್ಸ್, ಇಷ್ಟೇ ಬೇಕು ನನಗೆ ಅಂತ ಒಂದು ಜಡ್ಜ್ಮೆಂಟ್ ಇದ್ಬಿಟ್ರೆ ಯಾವ ಸಿನಿಮಾನು ಕತೆಗಿಂತ ದೊಡ್ಡದಲ್ಲ ಅನ್ನೋದು ಅವರ ವಾದ. ಅದು ಕೂಡ ಸತ್ಯ. ಇದ್ರ ಜೊತೆಗೆ ಪ್ರೊಡ್ಯೂಸರ್ ಹೇಳಿದ್ನಲ್ಲ, ಆಲ್ರೆಡಿ ಒಂದು ಇವೆಂಟ್ ಅಲ್ಲಿ ನಾನು ಅವರು ಪರಿಚಯ ಆಗಿದ್ವಿ. ಇವತ್ತು ಎಲ್ಲರೂ ಸಾರೆಲ್ಲ ಮಾತಾಡಿದಾಗೆ ಒಂದು ಸಿನಿಮಾ ಮಾಡುವಂಥದ್ದು ತುಂಬಾ ಇವತ್ತು ಕಷ್ಟದ ಪರಿಸ್ಥಿತಿ ಇದೆ. ಆದರೆ ಒಂದು ಸಿನಿಮಾನ ಅಷ್ಟು ಅನ್ಕೊಂಡದ ಟೈಮಲ್ಲಿ ಶುರು ಮಾಡಿ ಇನ್ನೊಂದು ಮಾಡಿ ಅದನ್ನ ಪ್ಲಾನ್ಡ್ ಆಗಿ ಆಮೇಲೆ ಎಲ್ಲೂ ಕೂಡ ಕಾಂಪ್ರಮೈಸ್ ಇದ್ದಿದ್ದ ಹಾಗೆ ಒಂದು ಸಿನಿಮಾ ಮಾಡೋದಿದೆಯಲ್ಲ ಸರ್, ಇವತ್ತು ಖಂಡಿತವಾಗೂ ಅಷ್ಟು ಈಸಿ ಅಲ್ಲ. ನಿಮ್ಮ ಕಡೆಯಿಂದ ಸಾಧ್ಯವಾಗಿದೆ ಅಂದ್ರೆ ಅದಕ್ಕೆ ಯಾವುದೋ ಒಂದು ಹೇಳಿದ್ನಲ್ಲ, ದೈವಶಕ್ತಿಯಿಂದನೇ ಆಗಕ್ಕೆ ಸಾಧ್ಯ. ಯಾಕೆಂದ್ರೆ ಈ ತರದೊಂದು ಸಿನಿಮಾನ ಅಷ್ಟು ಬೇಗ, ಆಮೇಲೆ ಕಲಾವಿದರು ದಂಡೇ ಇದೆ ಇದ್ರಲ್ಲಿ. ಯಾಕಂದ್ರೆ ಇಲ್ಲಿ ನೀವು ಹೇಳಿರುವಂಥದ್ದು ತುಂಬಾ ಜನ ಕಡಿಮೆ ಇದ್ದಾರೆ, ತುಂಬಾ ಜನ ಆರ್ಟಿಸ್ಟ್ ಇದ್ದಾರೆ ಸಿನಿಮಾದಲ್ಲಿ. ಎಲ್ಲರೂ ಮಾಡಿರುವಂಥದ್ದು ಎಲ್ಲರ ಒಂದು ಏನು ಶ್ರಮಕ್ಕೆ ಖಂಡಿತವಾಗಿ ಇದರಲ್ಲಿ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇದನ್ನ ಮೀರಿ ನಮ್ಮ ಪ್ರೊಡ್ಯೂಸರ್ ಸರ್ ಒಂದು ಆಕ್ಟ್ ಮಾಡಿದ್ದಾರೆ. ನನಗೆ ಆಕ್ಚುಲಿ ಸಿನಿಮಾ ಮಾಡಿ ಕಥೆ ಎಲ್ಲ ಕೇಳಾದ್ಮೇಲೆ ಒಂದು ಕ್ಯಾರೆಕ್ಟರ್ ಇತ್ತು, ಇದನ್ನ ಹ್ಯಾಕ್ ಮಾಡ್ತಾರೆ, ಯಾರು ಮಾಡ್ತಾರೆ, ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಲ್ಲ ಅಂತ ಒಂದು ಒಳಗಡೆ ಅಳುತ್ತಿತ್ತು. ಡೈರೆಕ್ಟರ್ ಸರ್ ನಾನು ಕೇಳಿದೆ, ಅವಾಗ ಪ್ರೊಡ್ಯೂಸರ್ ಫೈನಲ್ ಆಗಷ್ಟೊತ್ತಿಗೆ ಹೇಳಿದ್ರು, ಹೀಗೆ ಸರ್ ಈ ಪಾತ್ರ ನಾನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಆಮೇಲೆ ನಾನು ಅವ್ರ ಬಗ್ಗೆ ಎಲ್ಲ ವಿಚಾರಿಸಿದಾಗ ಅವರು ಕೂಡ ನಮ್ಮ ಏಜ್ ಅಲ್ಲಿ ಆರ್ಟಿಸ್ಟ್ ಆಗಬೇಕು, ಕಲಾವಿದರಾಗಬೇಕು ಅಂತ ಹೇಳಿ ರಂಗಭೂಮಿ ಈ ತರದ್ರಲ್ಲೆಲ್ಲ ಇದ್ದು ಅವರೇ ಒಂದು ದಿವಸ ಶೂಟಿಂಗ್ ಸ್ಪಾಟ್ ಅಲ್ಲಿ ಹೇಳಿದ್ರು, ಡಾಕ್ಟರ್ ರಾಜ್ಕುಮಾರ್ ಅವರ ಶೂಟಿಂಗ್ ಎಲ್ಲೇ ನಡೆದ್ರು ಕೂಡ ಅವರು ಸೈಕಲ್ ತಗೊಂಡು ಅಲ್ಲಲ್ಲಿ ರಾಮನಗರ, ಅಲ್ಲ ಸರ್ ರಾಮನಗರ, ಚನ್ನಪಟ್ಟಣ ಅಲ್ಲಿ ಎಲ್ಲ ಹೋಗೋರಂತೆ. ಯಾರು ತಪ್ಪಾಗಿ ತಿಳ್ಕೊಂಡು, ಅಂದ್ರೆ ನಮ್ಗೆ ಅಣ್ಣವ್ರನ್ನ ಡಾಕ್ಟರ್ ರಾಜ್ಕುಮಾರ್ ಅಂತ ಕರೆಯೋದ್ರಲ್ಲೇ ನನಗೆ ಯಾವತ್ತೂ ಒಂಥರ ಖುಷಿ ಅದು, ಅದೊಂಥರ ಗತ್ತು, ಅದೊಂಥರ ಹೆಮ್ಮೆ. ಹಾ, ಅವರು ತುಂಬಾ ಕಷ್ಟ ಅಭಿಮಾನಿ ಅಂತೆ, ಎಲ್ಲ ಹೆಚ್ಚು ಕಡಿಮೆ ಸೈಕಲ್ ತಗೊಂಡು ಹೋಗ್ಬಿಡೋರಂತೆ. ಆಮೇಲೆ ಸಿನಿಮಾದಲ್ಲಿ ಪಾತ್ರ ಮಾಡಿದಾಗ ನನಗೆ ಗೊತ್ತಾಯ್ತು ಎಷ್ಟು ಅಂದ್ರೆ ಇವರು ಪ್ರತಿಯೊಬ್ಬರದ್ದು ಅವ್ರದೇ ಆದ ಒಂದು ಶೈಲಿ, ಅವ್ರದೇ ಆದ ಒಂದು ಸ್ಟೈಲ್ ಇರುತ್ತೆ ಅಂತೀವಲ್ಲ, ಆ ಒಂದು ಸ್ಟೈಲು ಆ ಸಿನಿಮಾ ಪಾತ್ರಕ್ಕೆ ಅವ್ರು ನೀಡಿದ್ದಾರೆ. ಆಮೇಲೆ ನನ್ನ ಪಾತ್ರದ ಬಗ್ಗೆ ಡೈರೆಕ್ಟರ್ ಸರ್ ಹೇಳಿದ್ದಾರೆ, ಖಂಡಿತವಾಗೂ ನನಗೆ ತುಂಬಾ ಇಷ್ಟವಾದಂತ ಪಾತ್ರ ಮಾಡಿದ್ರು. ನನಗೆ ಯಾವತ್ತೂ ಜೀವನದಲ್ಲಿ ಅಡ್ವೊಕೇಟ್ ಆಗಬೇಕು ಅಂತ ಭಾರಿ ಆಸೆ. ನಮ್ಮ ಮನೆಯಲ್ಲಿ ಎಲ್ಲ ಹೆಚ್ಚು ಕಡಿಮೆ ಆ ಥರ ಫೀಲ್ಡಲ್ಲಿ ಇರೋರೇ ಜಾಸ್ತಿ. ಆಮೇಲೆ ಪೊಲಿಟಿಷಿಯನ್ಸ್ಗಳದ್ದು ಹೇಗೆ ಅಂತಂದ್ರೆ, ನನ್ನ ಜೀವನದ ನನಗೆ ಅನ್ನ ಕೊಡ್ತಾ ಇರುವಂತ ಫೀಲ್ಡ್ ಬಂದು ನಾನು ರಾಜಕೀಯ ಅಡ್ವರ್ಟೈಸ್ಮೆಂಟ್ ನಡೆಸೋದ್ರಿಂದ ನನ್ನ DPL ಅನ್ನೋದಕ್ಕೆ ಗೊತ್ತಿರುತ್ತೆ, ಯಾವಾಗಲೂ ಅದೇ ಪೊಲಿಟಿಕಲ್ ಅಡ್ವರ್ಟೈಸ್ಮೆಂಟ್. ದಿವಸ ನಾನು ಏನಿಲ್ಲ ಅನ್ನೋದು 2-3 ಜನ MLA ಅವ್ರ ಜೊತೆಗೆ, PA ಗಳ ಜೊತೆಗೆ, ಗನ್ಮನ್ ಜೊತೆಗೆ, ಯಾರ ಜೊತೆಗಾದ್ರೂ ಮಾತಾಡ್ತಾ ಇರ್ತೀನಿ. ಆದ್ರೆ ನನಗೂ ಕೂಡ ಕನಸು ಏನೇನು ಇದೆ, ಅದು ಸಮುದ್ರ ಬಳಿ. ಆದ್ರೆ ಆ ಒಂದು ಪಾತ್ರ ಮಾಡುವಂಥದ್ದು ಅದು ಕೂಡ ಸುಮ್ಮನೆ ಏನೋ ಒಂದು ಕ್ಯಾರೆಕ್ಟರ್ ಮಾಡುವಂಥದ್ದಲ್ಲ, ಅದು ಕಥೆನೇ ತಗೊಂಡೋಗಿ ನನ್ನ ನೀವು ಕೂರಿಸೋದಿದೆಯಲ್ಲ. ಆಮೇಲೆ ಅದನ್ನ ಇಡೀ ಸಿನಿಮಾನ ಎಂಟರ್ಟೈನ್ಮೆಂಟ್ ದೃಷ್ಟಿ ಇದೆ, ನೀವು ಇಡೀ ಸಿನಿಮಾ ನೀವು ಹೋಗ್ತಾ ಇದ್ರೆ ಒಂದು 2-4 ಗಂಟೆ ಆಗದೆ ನಿಮ್ಗೆ ಗೊತ್ತಾಗಲ್ಲ. ಅದು ನನಗೆ ತುಂಬಾ ಇಷ್ಟ ಆಗಿರೋಂಥದ್ದು. ಜೊತೆಗೆ ಈ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ ನಮ್ಮ ಕ್ಯಾಮ್ರಾಮನ್ ಸರ್ ಬಂದು JJ ಕೃಷ್ಣ ಅವರು ಮತ್ತೆ ಅವ್ರ ಮಗ ದೀಪಕ್ ಅವರು. ಇಲ್ಲಿ ಹೇಗೆ ಅಂತಂದ್ರೆ JJ ಕೃಷ್ಣ ಅವರು ಇದ್ರಲ್ಲಿ ಕೂತ್ಕೊಂಡ್ಬಿಡೋರು, ಏನು ಮಾನಿಟರ್ ಹತ್ರ. ಅವ್ರದ ಮತ್ತೆ ಡೈರೆಕ್ಟರ್ ಸರ್ ಮಧ್ಯೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಮಗ ಶಾರ್ಟ್ ತೆಗಿತಾ ಇದ್ರೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಇವ್ರು ಜಡ್ಜ್ ಮಾಡಿ ಹೇಳೋರು. ಇದು ಹೇಗಾಯ್ತು ಅಂದ್ರೆ, ಇಬ್ಬಿಬ್ರು ಕ್ಯಾಮ್ರಾಮನ್ ಇದ್ದಾಗ ಒಂದು ಸಿನಿಮಾಗೆ ಯಾವ ತರ ಆಗುತ್ತೆ, ಅದು ಆ ಕೆಲಸಕ್ಕೆ ಪರ್ಫೆಕ್ಷನ್ ತುಂಬಾ ಹೆಲ್ಪ್ ಆಯ್ತು ಸರ್. ನಿಮ್ಮ ಎಲ್ಲ ಸೀನಿಯಾರಿಟಿಗೆ ನೀವು ಕೊಡ್ತಿರೋಂತ ಎಲ್ಲರಿಗೂ ಒಂದು ಬೆಲೆ, ಎಲ್ಲವೂ ನಾವು ನೋಡಿ ಕಲಿಬೇಕು. ಯಾಕೆಂದ್ರೆ ನೀವಿರ್ಬೋದು, ಡೈರೆಕ್ಟರ್ ಸರ್ ಇರ್ಬೋದು, ಅದು ಯಾವತ್ತೂ ನಮಗೆ ಖುಷಿ, ಹೆಮ್ಮೆ. ಅದಾದ್ಮೇಲೆ ಮ್ಯೂಸಿಕ್ ಡೈರೆಕ್ಟರ್, ಒಬ್ಬ ಮ್ಯೂಸಿಕ್ ವಿನಯ್ ಚಂದ್ರ ಅವರು ಒಂದು ಸಿನಿಮಾಗೆ ನನಗೆ ಏನೇನ್ ಬೇಕು ಪ್ರೊಡ್ಯೂಸರ್ ಹತ್ರ ಅದನ್ನ ಹ್ಯಾಕ್ ತಗೊಳ್ಬೇಕು ಅನ್ನೋದಕ್ಕೆ ಅವರೇ ನನಗೆ ಉದಾಹರಣೆ ಅಂತ ಅನ್ಸುತ್ತೆ. ಈ ಸಿನಿಮಾದಲ್ಲಿ ಈಗಲೇ ಹೇಳೋದಕ್ಕೆ ಹೋಗಲ್ಲ, ನಮ್ಮ ಪ್ರೊಡ್ಯೂಸರ್ 12ರಿಂದ 16 ಲಕ್ಷ ನನಗೆ ತಿಳಿದಂಗೆ ಅಪ್ರಾಕ್ಸಿಮೇಟ್ ಬರೀ ಸಿಂಗರ್ಸ್ ಖರ್ಚು ಮಾಡಿದ್ದಾರೆ. ಅಂದ್ರೆ ನಮ್ಮ ದೇಶದ ಟಾಪ್ ಮೋಸ್ಟ್ ಸಿಂಗರ್ಸ್ ಗಳೆಲ್ಲ ಏನಿದ್ದಾರೆ ಅದರಲ್ಲಿ 4-5 ಜನ ಹಾಡ್ಸಿದಿರಲ್ಲ ಸರ್, ಒಂದು 5 ಜನ ಹತ್ರ ಹಾಡ್ಸಿದ್ದಾರೆ. ಅಂದ್ರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಸಿನಿಮಾಗೆ ನನಗೆ ಇದು ಬೇಕು ಸರ್, ಇಂಥ ಸಿಂಗರ್ಸ್ ಬೇಕು ಸರ್ ಅಂತ ತಗೊಳ್ಳೋದಿದೆಯಲ್ಲ, ಅದು ಕೂಡ ಪ್ರೊಡ್ಯೂಸರ್ ಹತ್ರ ಅಷ್ಟು ಈಸಿ ಇಲ್ಲ. ಅದನ್ನ ಮಾಡಿದ್ರೆ ಆಮೇಲೆ ಸಾಂಗ್ಸ್ಗಳು ಖಂಡಿತವಾಗ್ಲೂ ಹೇಳ್ತೀನಿ ಕಮರ್ಷಿಯಲಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುವಂತ ಸಾಂಗ್. ಅದಾದ್ಮೇಲೆ ಎಡಿಟರ್ ಇರ್ಬೋದು, ನಮ್ಮ ಡೈರೆಕ್ಟರ್ ಸರ್ ವೇವ್ಲೆಂತ್ಗೆ ಅಡ್ಜಸ್ಟ್ ಆಗುವಂತ, ಅಂದ್ರೆ ಅವರ ಟೇಸ್ಟ್ ಏನಿದೆ ಅದು ಕರೆಕ್ಟ್ ಆಗಿ ಏನ್ ಮಾಡ್ಬೇಕು ಅನ್ನೋ ಗೊತ್ತಾಗುವಂತ ಎಡಿಟರ್. ಆಮೇಲೆ ಅವರ ಡೈರೆಕ್ಟರ್ ಸರ್ ಟೀಮು, ರಾಮಚಂದ್ರ ಇರ್ಬೋದು, ಶಶಿ ಸರ್ ಇರ್ಬೋದು, ವಿಜಯ್ ಇರ್ಬೋದು, ನಮ್ಮ ರಾಘವ್ ಇರ್ಬೋದು, ಓವರ್ ಆಲ್ ಮೇನ್ ಟೆಕ್ನಿಷಿಯನ್ಸ್. ಯಾಕೆಂತಂದ್ರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಕೂಡ ಅವ್ರಿಗೆ ಬೇಜಾರಾಗೋಗ್ಬೋದು, ಅಯ್ಯೋ ನಮ್ಮ ಹೆಸರಿಲ್ಲ, ದಯಮಾಡಿ ಯಾರು ಹೇಳಿಲ್ಲ ಅಂದ್ರೆ ಬೇಜಾರಾಗ್ಬೇಡಿ. ಸುಮಾರಷ್ಟು ಜನ ಸಿನಿಮಾ ಅಂತಂದ್ರೆ 16 ಜನ ಟೆಕ್ನಿಷಿಯನ್ಸ್ ಸರ್. ಲಾಜಿಕಲ್ ಸರ್. ಸರ್ ನನಗೆ
ಇಲ್ಲ ಸರ್, ಲಾಜಿಕಲಿ ಕರೆಕ್ಟ್ ಆಗಿರುತ್ತೆ. ನಾನು ಇದೇ ನಿಮ್ಗೆ ಕೇಳ್ತಿದ್ರಲ್ಲ ಕ್ವಶನ್, ಇದೇ ನನಗೆ ತಲೆ ಒಳಗಡೆ ಲೈನ್ ಕೇಳಿದ್ರೆ ಫಸ್ಟ್ ಇತ್ತು. ಇಡೀ ಸಿನಿಮಾ ನೋಡ್ತಾ ಕೂತ್ರೆ ಇಂಟ್ರೋಲ್ ಬರೋಷ್ಟೊತ್ತಿಗೆ ಇವ್ನು ಹೆಂಗ್ ಆಗ್ತಾನೆ ಈ ಪಾತ್ರ, ಕತೆ ಕೂಡ ಡಿಮ್ಯಾಂಡ್ ಮಾಡುತ್ತೆ. ಅಲ್ಲಿ ಯಾವುದೇ ರೀತಿ ಇವ್ನು ಹೆಂಗ್ ಆದ ಅಂತ ಯಾರು ಕ್ವಶನ್ ಮಾಡಂಗಿಲ್ಲ. ಆ ತರದಲ್ಲಿ ಕತೆ ತಗೊಂಡೋಗಿ ನಿಲ್ಲಿಸ್ತೀವಿ. ಇವನೇ ಆಗ್ಲೇಬೇಕು, ಆಗಿಲ್ಲ ಅಂದ್ರೆ ಏನು ಪರಿಸ್ಥಿತಿ ಇಲ್ಲ ಅನ್ನೋ ರೀತಿ ಇರುತ್ತೆ. ಅದಾದ್ಮೇಲೆ ನಮ್ಮ ಸಿನಿಮಾದ ಆರ್ಟಿಸ್ಟ್ಗಳು ಶ್ರೀನಿವಾಸ್ ಅವರು ಇದ್ದಾರೆ, ಅದಾದ್ಮೇಲೆ ನಮ್ಮ ಗಣೇಶ್ ರಾವ್ ಅವರು ಇದ್ದಾರೆ, ಆಮೇಲೆ ಹಳೆ ಆರ್ಟಿಸ್ಟು ತುಂಬಾ ಜನ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಆಮೇಲೆ ಪ್ರಕಾಶ್ ತುಮಿನಾಡ್ ಅವರು ಇರ್ಬೋದು, ಆಮೇಲೆ ಸುಮಾರಷ್ಟು ಸಿನಿಮಾಗಳಲ್ಲಿ ಬುಕ್ಕ ಬಿ ಡಿ ಸತೀಶ್, ಈ ತರ ಸುಮಾರಷ್ಟು ಜನ ಆರ್ಟಿಸ್ಟ್ಗಳು ಈ ಕತೆಗೆ ಪ್ರೊಡ್ಯೂಸರು ಎಲ್ಲೂ ಕೂಡ ಯಾರನ್ನ ಡೈರೆಕ್ಟರ್ ಸರ್ ಕೇಳ್ತಾರೆ ಆರ್ಟಿಸ್ಟ್ಗಳು ಬೇಕು ಅನ್ನೋದನ್ನ ಎಲ್ಲರನ್ನೂ ಒದಗಿಸ್ಕೊಂಡಿದ್ದಾರೆ. ಈ ಸಿನಿಮಾ ಖಂಡಿತವಾಗೂ ಒಂದು ಒಳ್ಳೆ ಸಿನಿಮಾ ಆಗಿ ಬರುತ್ತೆ ಅನ್ನೋ ಒಂದು ದೊಡ್ಡ ಭರವಸೆ ನಂದು. ನಾನು ಕೂಡ ಸುಮ್ಮನೆ ಯಾವ್ದಾದ್ರು ಕತೆ ಒಪ್ಕೊಂಡು ಸುಮ್ಮನೆ ಏನು ಮಾಡಲ್ಲ. ನಾನು ಕೂಡ ಒಬ್ಬ ಬರಹಗಾರ, ಅದು ಗೊತ್ತಿದೆ. ಬೇರೆ ನಾನೇ ಸ್ಕ್ರೀನ್ ರೈಟ್ರು, ಡೈಲಾಗ್ ರೈಟ್ರು ಆಗಿರೋದ್ರಿಂದ ನನಗೂ ಕೂಡ ಕನಸು ನಾನು ನೆಕ್ಸ್ಟ್ ಮಾಡುವಂಥ ಸಿನಿಮಾ ಒಳ್ಳೆ ಸಿನಿಮಾ ಆಗಿರ್ಬೇಕಂತ. 100% ಕಾಮನ್ ಮ್ಯಾನ್ ಸಿನಿಮಾ ಒನ್ ಆಫ್ ದಿ ಬೆಸ್ಟ್ ಎಂಟರ್ಟೈನಿಂಗ್ ಸಿನಿಮಾ ಆಗಿರುತ್ತೆ. ಈ ಸಿನಿಮಾ ನನಗೊಂದು ಒಳ್ಳೆ ರೀತಿ ಹೆಸರು ತಂದುಕೊಡುತ್ತೆ, ಯಶಸ್ಸಾಗುತ್ತೆ, ಪ್ರೊಡ್ಯೂಸರಿಗೆ ದೊಡ್ಡ ಲಾಭ ತಂದುಕೊಡುತ್ತೆ ಅನ್ನೋ ಆಸೆ ಇದೆ. ನಮ್ಮ ಡೈರೆಕ್ಟರ್ ಸರ್ ಇದೇನು ದುಡ್ಡು ಸೂಪರ್ ಡೂಪರ್ ಹಿಟ್ ಆದ್ರೆ ನಾನು ಯಾವಾಗ ಹೇಳ್ತಿದ್ದೆ ಸರ್ ನಿಮ್ಗೆ ಇದೇನು ದೊಡ್ಡ ವ್ಯತ್ಯಾಸ ಆಗಲ್ಲ ನನಗೆ ಗೊತ್ತು ಅಂತ. ಆದ್ರೂ ಅವ್ರು ಹೇಳೋದು ಇಲ್ಲಮ್ಮ, ಎಲ್ಲವೂ ಕೂಡ ವ್ಯತ್ಯಾಸ ಆಗುತ್ತೆ, ಎಲ್ಲವೂ ಕೂಡ ಕೌಂಟ್ ಆಗುತ್ತೆ, ನನಗೂ ಕೂಡ ಈ ಸಿನಿಮಾ ಒಳ್ಳೇದಾಗಬೇಕು ಅನ್ನೋದಿದೆ. ಆಮೇಲೆ ಅವ್ರನ್ನ ಮಾತಾಡೋರು ಒಂದೊಂದ್ಸರಿ ಶೂಟಿಂಗ್ ಸ್ಪಾಟ್ ಅಲ್ಲೆಲ್ಲ ಹೋಗ್ತಾರೆ. ಅದು ಇತ್ತೀಚೆಗೆ ಲಾಸ್ಟ್ ಬರೋಷ್ಟೊತ್ತಿಗೆ ಇಲ್ಲಮ್ಮ ಈ ಸಿನಿಮಾ ಓಪನಿಂಗ್ ತಗೊಳುತ್ತೆ ಅಂತ. ನಾನು ಹಿಂಗೆ ಹೇಳಿದೆ, ಅಲ್ಲ ಸರ್ ಅದು ಹೆಂಗ್ ಸರ್ ಇವತ್ತಿನ ಪರಿಸ್ಥಿತಿ ಥಿಯೇಟರ್ ಜನನೇ ಬರಲ್ಲ ಅಂತದ್ರಲ್ಲಿ ಹೆಂಗ್ ಸರ್ ಓಪನಿಂಗ್ ತಗೊಳುತ್ತೆ ಅಂತ. ಆದ್ರೂ ಇಲ್ಲಮ್ಮ ನನಗೊಂದು ಸೆನ್ಸ್ ಇದೆ, ಈ ಸಿನಿಮಾ ಕಾಮನ್ ಮ್ಯಾನು 100ಕ್ಕೆ 100 ಓಪನಿಂಗ್ ತಗೊಳ್ಳೋ ಸಿನಿಮಾ ಆಗುತ್ತೆ, ಬೇಕಾದ್ರೆ ನೋಡ್ತಾ ಇರೋ ನಿಮಗೆ ತುಂಬಾ ಒಳ್ಳೆ ಹೆಸರು ತಂದುಕೊಡುತ್ತೆ ಅಂತ ಹೇಳಿ. ಆಮೇಲೆ ಈ ಸಿನಿಮಾ ಪಾತ್ರನ ತುಂಬಾ ಇಷ್ಟಪಟ್ಟು ಮಾಡಿದೀವಿ, ತುಂಬಾ ಗತ್ತಾಗಿ ಮಾಡಿದೀವಿ. ಎರಡೂ ಪಾತ್ರನ ನನಗೆ ಖುಷಿ ಇದೆ. ಇಲ್ಲ ಈ ಸಿನಿಮಾ ನಾನು ಖಂಡಿತವಾಗಿ ಇನ್ನೊಂದ್ಸರಿ ಫಿಲ್ಮ್ ಫೇರ್ ಬಂದ್ರು ಆಶ್ಚರ್ಯ ಇಲ್ಲ, ಸಿನಿಮಾ ಚೆನ್ನಾಗಿದೆ. ಅಷ್ಟರ ಮಟ್ಟಿಗೆ ಖಂಡಿತವಾಗೂ ನ್ಯಾಯ ಅಂತ ಇದನ್ನ ಮಾಡಿದ್ರೆ. ಸಿನಿಮಾದ ಡೈಲಾಗ್ ರೈಟರ್ ಶೈಲೇಶ್ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾಡಿದಾರೆ. ಅಂದ್ರೆ ಒಂದು ಹ್ಯೂಮರ್ನ ಮತ್ತೆ ಒಂದು ಕಮರ್ಷಿಯಲ್ನ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಡೈರೆಕ್ಟರ್ ಜೊತೆ ಕೋಆರ್ಡಿನೇಟ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು ಇವಾಗಲೇ ಹೇಳ್ತಾ ಇದ್ರಿ, ಲೈಕ್ ನಾವು January 10th ಇಂದ ಸ್ಟಾರ್ಟ್ ಮಾಡಿದ್ವಿ, ಇಷ್ಟು ದಿವಸದಲ್ಲಿ ಮುಗಿಸಿದ್ವಿ. ಎಲ್ಲಾದ್ರೂ ಒಂದು ಡಿಸಿಪ್ಲಿನ್ ಇತ್ತು. ಬೆಳಿಗ್ಗೆ ಅಂದ್ರೆ ದಿನ ಡೈಲಿ ಶೂಟಿಂಗ್ ವೈಸ್ ಎವ್ರಿಥಿಂಗ್ ವಾಸ್ ಇನ್ ಡಿಸಿಪ್ಲಿನ್ ಅಂತ. ಇವತ್ತು ಅದೆಲ್ಲ ಓಕೆ, ಅದು ಒಂದು ಒಳ್ಳೆ ಎಂಟರ್ಟೈನ್ ಆಗುತ್ತಾ. ಇನ್ನೊಂದು ಏನಂದ್ರೆ, ನೀವು ಒಂದು ಫ್ರೆಶ್ ಡೈರೆಕ್ಟರ್ ರಾಜ್ ಗುರು ಜೊತೆ ಕೆರೆ ಬೆಟ್ಟ ಮಾಡಿದ್ರೆ ಅದು ನಿಮ್ಗೆ ಒಳ್ಳೆ ಹೆಸರು ತಂತು. ಅದು ಡೆಡ್ ಆಪೋಸಿಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಜೊತೆ ನೀವು ಕೆಲಸ ಮಾಡ್ತಾ ಇದ್ದೀರಾ. ಇವತ್ತು ಒಂದು ಡಿಸಿಪ್ಲಿನ್ ಒಂದೇ ಸಿನಿಮಾ ಆಗುತ್ತಾ, ಅಥವಾ ಇವತ್ತು ನೀವು ಆಕ್ಟರ್ ಆಗಿ ನೀವು ಅಪ್ಡೇಷನ್ ಕೇಳ್ತೀರಾ, ಒಂದು ಅಪ್ಡೇಟೆಡ್ ವರ್ಷನ್ ಆಫ್ ಅ ಡೈರೆಕ್ಟರ್ ಅಂತ ಕೇಳ್ತೀರಾ. ಸೊ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಹೇಗೆ, ಹೌ ಹ್ಯಾಸ್ ಹಿ ಅಪ್ಡೇಟೆಡ್ ಅಂತ ನಿಮ್ಗೆ ಅನ್ಸಿತ್ತು? ನೀವು ಹೇಳಿರೋದು ಓಕೆ, ಪ್ರತಿಯೊಬ್ಬರಿಗೂ ಕೂಡ ಈ ಕ್ವಶನ್ ಬಂದೇ ಬರುತ್ತೆ. ಅಂದ್ರೆ ಸಾಯಿ ಸರ್ ಅಂತಂದ್ರೆ ಸೀನಿಯರ್ ಡೈರೆಕ್ಟರ್, ಅವ್ರು ಹೇಗೆ ಇವತ್ತಿನ ಕಾಲಘಟ್ಟದ ಅಪ್ಡೇಟ್ ಆಗಿ ಸಿನಿಮಾ ಮಾಡಿರ್ತಾರೆ ಅನ್ನೋದು ಖಂಡಿತವಾಗೂ ನೀವು ಕೇಳೋದು ತಪ್ಪಿಲ್ಲ. ನಾನು ಕೇಳೋದು ಒಂದೇ ಕ್ವಶನ್, ಈಗ ವರ್ಷಕ್ಕೆ 250 ಸಿನಿಮಾ ಬರುತ್ತೆ, ಅದರಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಯಂಗ್ಸ್ಟರ್ಸ್ಗಳೇ ಡೈರೆಕ್ಟ್ ಮ್ಯಾಕ್ಸಿಮಮ್ ಇದ್ದಾರೆ. ಅವರೆಲ್ಲ ಅಪ್ಡೇಟ್ ಅಲ್ವಾ, ಅಂದ್ರೆ ಎಷ್ಟು ಸಿನಿಮಾಗಳು ಹಿಟ್ ಆಗ್ತಾ ಇದೆ, ಆ ಅಪ್ಡೇಷನ್ ಎಷ್ಟು ಸಿನಿಮಾಗಳು ಆ ಅಪ್ಡೇಷನ್ ಹಿಟ್ ಆಗ್ತಿದೆ. ಒಂದು ನನ್ನ ಕ್ವಶನ್, ನಾನು ಕೂಡ ಸಿನಿಮಾ 60-65 ದಿವಸ 70 ದಿವಸ ಎಲ್ಲ ಶೂಟಿಂಗ್ ಮಾಡಿದ್ವಿ, ಸಿನಿಮಾ ಹೆಸರು ತಂದು ಕೊಟ್ಟಿದೆ, ಎಲ್ಲವೂ ಓಕೆ. ಇವತ್ತು ಎಲ್ಲೂ ಇಲ್ವಲ್ಲ ನಿಮ್ಮ ಫಿಲಮ್, OTT ಇಲ್ವಲ್ಲ. ಅದಕ್ಕೆ ತುಂಬಾ ದೊಡ್ಡ ರೀಸನ್ ಇದೆ ಮೇಡಮ್. ಅದನ್ನ ಕೆಲವೇ ದಿವಸದಲ್ಲಿ ಅದನ್ನ ಬೇರೆ ಕನ್ನಡದಲ್ಲಿ ಇನ್ನೊಂದು ಸಿನಿಮಾ, ಕರ್ನಾಟಕದ ಚಿತ್ರರಂಗದ ಇತಿಹಾಸದಲ್ಲಿ ಕನ್ನಡ ಒಂದು ಸಿನಿಮಾನ ಮತ್ತೆ ಕನ್ನಡದಲ್ಲೇ ರೀಮೇಡು ವಿತಿನ್ 1 year ಅಲ್ಲಿ ಮಾಡ್ತಾ ಇದ್ದಾರೆ. ಅದು ಯಾರು ಅನ್ನೋದು ನಿಮ್ಗೂ ಎಲ್ಲರಿಗೂ ಗೊತ್ತಿದೆ, ದೊಡ್ಡ ಸಿನಿಮಾ ಅದು. ಅದ್ರ ಬಗ್ಗೆ ಮಾತಾಡೋದಕ್ಕೆ ನಾನೇನು ಸುಮ್ಮನೆ ಕೂತಿಲ್ಲ. ಯಾವ ಟೈಮಲ್ಲಿ ಯಾವಾಗ ಮಾತಾಡಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಕಾದು ಹೊಡೆಯೋದು ಅಂತಾರಲ್ಲ, ಕಾದು ನೋಡಿ ಹೊಡೆಯೋದು, ಅದನ್ನ ನಾನು ಮಾಡ್ತೀನಿ. ಯಾಕೆಂದ್ರೆ ನನ್ನ ಸಿನಿಮಾಗಾಗಿರೋ ಅನ್ಯಾಯ ಅಂತ 100% ಗೊತ್ತಿದೆ. ಅಮೆಝಾನ್ OTT ಪ್ಲಾಟ್ಫಾರ್ಮ್ ಅಲ್ಲಿ ತೆಗೆಸಿದ್ದಾರೆ, ಕಲರ್ಸ್ ಅಲ್ಲಿ ಟೆಲಿಕಾಸ್ಟ್ ಆಗಿ ನಿಲ್ಲಿಸಿದ್ದಾರೆ. ಅದೆಲ್ಲದಕ್ಕೂ ಈಗಲ್ಲ ಉತ್ತರ ಕೊಡುವಂತ ಜಾಗ ಇದೆ, ಕೊಡ್ತೀರಿ, ಕೊಡದಂತೂ ನಾನು ಸುಮ್ಮನೆ ಇರಲ್ಲ. ಅದು ಇವತ್ತಿನ ಈ ಒಂದು ವೇದಿಕೆ ಬೇಡ. ಹಾಗಾಗಿ ಆಮೇಲೆ ಅಪ್ಡೇಷನ್ ಬಗ್ಗೆ ಕೇಳಿದ್ರೆ ಹೇಳಿದ್ನಲ್ಲ, ತುಂಬಾ ಈ ಒಂದು ಸಿನಿಮಾ ಏನ್ ಕೇಳುತ್ತೆ ಆ ಸಿನಿಮಾ ಒಂದು ಅಲ್ಲ. ನೀವು ಹೇಳ್ತೀರಾ ಪ್ರತಿ ಸತಿ ಎಲ್ಲಾರು ಹೇಳ್ತಾರೆ ಓಕೆ ಎಲ್ಲಾರು ಮಾಡ್ತಾರೆ, ಏನ್ ಗೆದ್ದಿದ್ಯಾ ಸಿನಿಮಾ ಅಂತ. ನಿಮ್ಮನ್ನ ನೀವು
ಉಳಿಸ್ಕೊಂಡ್ರೆ ಎಲ್ಲಾ ಫಿಲಮು ಗೆಲ್ಲುತ್ತೆ. ಅದಕ್ಕೆ ನಾನ್ ನಿಮ್ಮನ್ನ ಕೇಳ್ತಾ ಇರೋದು, ನಾವ್ ಬೇರೆ ಕಂಪೇರ್ ಮಾಡಿ ಆ ಫಿಲಮ್ ಗೆದ್ದಿಲ್ಲ ನಮ್ಮ ಫಿಲಮು ಗೆಲ್ಲೋದ್ರೆ ಪರವಾಗಿಲ್ಲ ಅಂತ ಆತರ ಅಲ್ಲ, ನಿಮ್ ಬಗ್ಗೆ ಕೇಳ್ತಾ ಇರೋದು. ಮೇಡಮ್ ಸೀರಿಯಸ್ಲಿ ಈ ಸಿನಿಮಾ ಹೇಳಿದ್ನಲ್ಲ 100% ಇದು ಸಿನಿಮಾ ಗೆಲ್ಲುವಂತ ಸಿನಿಮಾ ಆಗುತ್ತೆ ಅನ್ನೋದಕ್ಕೋಸ್ಕರನೇ ನಾನು ಒಪ್ಕೊಂಡಿರುವಂಥದ್ದು. ಸುಮ್ಮನೆ ಆಗಿ ನನ್ನ ಕಥೆಯನ್ನು ಕೇಳಿದಾಗಲೇ ಕೂಡ ಯಾವಾಗಲೂ ಇರುತ್ತೆ, ನಾವೇ ಮೊದಲನೇ ಆಡಿಯನ್ಸ್. ನಾನು ಅಡುಗೆ ಮಾಡಿರೋಂಥದ್ದು ಹೇಳಿದ್ರಲ್ಲ ಆವಾಗಲೇ, ನಮಗೆ ಫಸ್ಟ್ ಇಷ್ಟ ಆಗಬೇಕು ಅಂತ. ನನಗೆ ಇಷ್ಟ ಆಗಿಲ್ಲ ಅಂದ್ರೆ ಉಳಿದವರಿಗೆ ಹೇಗೆ ಇಷ್ಟ ಆಗುತ್ತೆ ಅಂತ ಫಸ್ಟ್ ಕತೆ ಕೇಳ್ತಾ ಇದ್ದಾಗೆ ನನಗೆ ಅನಿಸಿರೋದೇ ಇಲ್ಲ, ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ, ಖಂಡಿತವಾಗೂ ಇದನ್ನು ಕರೆಕ್ಟ್ ಆಗಿ ಎಲ್ಲ ಬಿದ್ರೆ ಇದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ. ನಾನು ಹೇಳಿದ್ದು ಯಾವ ಸಿನಿಮಾ ಆಗಿರೋದು ಎಕ್ಸ್ಟ್ರಾರ್ಡಿನರಿ ಸೂಪರ್ ಡೂಪರ್ ಮೆಗಾ ಬ್ಲಾಕ್ ಬಸ್ಟರ್ ಆ ಥರ ಅಲ್ಲ, ಒಂದು ಎಂಟರ್ಟೈನಿಂಗ್ ಸಿನಿಮಾ, ಒಂದು ಕಮರ್ಷಿಯಲ್ ಸಿನಿಮಾ ಏನಾಗಬೇಕು ಆ ಸಿನಿಮಾ ಇದು ತಗೊಳುತ್ತೆ. ಹಾಗಂತೇಳಿ ನೀವು ಅಂತ ಕೇಳಿರ್ಬೋದು, ಈಗ ನಂಬರ್ ಆಫ್ ಶಾರ್ಟ್ಸು ಇನ್ನೊಂದು ಹಾಗೆ ಹೀಗೆ ಎಲ್ಲ ತೆಗೆದು ಆಮೇಲೆ ಎಡಿಟಿಂಗ್ ಟೇಬಲ್ ಎಲ್ಲ ಅದ್ರಲ್ಲಿ ಎಷ್ಟು ಬೇಕು ಒಂದು 150 ಶಾರ್ಟ್ ತಗೊಂಡು ಅದ್ರಲ್ಲಿ 5 ಶಾರ್ಟ್ ಹಾಕಿ 6 ಶಾರ್ಟ್ ಹಾಕಿ ಆ ಥರದ್ದಲ್ಲ. ನಮ್ಮ ಡೈರೆಕ್ಟ್ ಈ ಡೈರೆಕ್ಟ್ ಒಬ್ಬೊಬ್ರದ್ದು ಒಂದೊಂದು ಥರ ಟೇಸ್ಟ್ ಇರುತ್ತೆ, ಅದು ತಪ್ಪು ಅಂತಲ್ಲ. ಏನು ಬೇಕು ಒಂದು ಸೀನಿಗೆ ತೆಗಿಯೋಷ್ಟೊತ್ತಿಗೆ ಇಷ್ಟೇ ಅಮ್ಮ, ಇಲ್ಲೋಡಮ್ಮ ನೀನು ನಿಧಾನ ಹೀಪ, ಇಲ್ಲಿ ರೀರೆಕಾರ್ಡಿಂಗ್ ಬಿಟ್ಟು ಬರುತ್ತೆ, ಇಷ್ಟೇ ಸರ್, ಏನಾದರೂ ಬೇರೆ ಏನಾದರೂ ಬೇಕಾ, ಬೇಡ ಇಷ್ಟೇ ಸಾಕಮ್ಮ ನನಗಿದೆ ಅಂದ್ರೆ ಅವ್ರದ್ದೊಂದು ಜಡ್ಜ್ಮೆಂಟ್ ಇದೆಯಲ್ಲ, ಆ ಜಡ್ಜ್ಮೆಂಟ್ ಏನಿದೆ ಆ ಜಡ್ಜ್ಮೆಂಟ್ ಸಿನಿಮಾ ಮಾಡಿದ್ದಾರೆ. ಒಂದು ಲಾಸ್ಟ್ ಕ್ವಶನ್ ಸರ್ ನಮ್ಮ ಕಡೆಯಿಂದ. ಇದು ಇವತ್ತಿನ ಕಾಮನ್ ಮ್ಯಾನ್ ಇರ್ತಾರ ಇದ್ರ ಅಥವಾ ಮತ್ತೆ ಈಗಿನ ಡೈರೆಕ್ಟರ್ಸ್ ಹಳೆ ಕತೆ ಹೋಗ್ಬಿಟ್ಟು 1970s ಕಾಮನ್ ಮ್ಯಾನ್ ಆಗಿರ್ತಾರ ಅಷ್ಟೇ ಹೇಳ್ಬಿಟ್ಟು. ಕಾಮನ್ ಮ್ಯಾನ್ ಇವಾಗಿನ ಕಾಮನ್ ಮ್ಯಾನೇ. ಕಥೆಯ ಶೈಲಿ ಬಂದು ಈಗ ನಮ್ಮ ರಾಜಕೀಯ ವ್ಯವಸ್ಥೆ ಹೇಗಾಗಿದೆ ಅಂದ್ರೆ ಭ್ರಷ್ಟಾಚಾರ ಅನ್ನೋದು ನಿಮಗೆ ತಾಂಡವಾಡ್ತಿದೆ. ಆ ಭ್ರಷ್ಟಾಚಾರನ ಇಡೀ ಡೀಪ್ ಆಗಿ ನಿಮ್ಗೆ ಹೇಳೋದಿಕ್ಕಲ್ಲ ಹೋದ್ರೆ 100 ಸಿನಿಮಾ ಅಲ್ಲ 200 ಸಿನಿಮಾ ತೆಗಿತಾ ಹೋದ್ರು ಎಪಿಸೋಡ್ಗಳ ತರ ಹೋದ್ರು ಅದನ್ನ ಮುಗಿಯಲ್ಲ. ಇವರು ಒಂದು ಔಟ್ಲೇಯರ್ ಇಂದ ಒಂದು ಸಿನಿಮಾನ ಹೇಗೆ ಹೇಳಬೇಕು, ಇನ್ ಡೀಪ್ ವಿಚಾರಗಳನ್ನ ಔಟ್ಲೇಯರ್ ಅಲ್ಲಿ ಹೇಗೆ ಹೇಳಬೇಕು, ಅದನ್ನ ತುಂಬಾ ಖುಷಿಯಾಗಿ ಜನ ಕೂತಂತವನಿಗೆ ಎಲ್ಲೂ ಬೇಜಾರಾಗ್ತಿದ್ದಾಗೆ, ಯಾರೂ ಕೂಡ ಇದು ಹೇಗೆ ಹಾಗೆ ಅಂತ ಕ್ವಶನ್ ಆಗದಿದ್ದಾಗ ಹೇಗೆ ಮಾಡ್ಬೇಕು ಅನ್ನೋದನ್ನ ಈ ಸಿನಿಮಾ ಕಾಮನ್ ಮ್ಯಾನ್ ಮಾಡಿದ್ದಾರೆ. ಅದಾದ ನಂತರ ಇಷ್ಟ ಆಗುವಂತ ಸಿನಿಮಾ ಖಂಡಿತ ಆಗುತ್ತೆ ಮೇಡಮ್, ಅದಕ್ಕಿಂತ ನಾನು ತುಂಬಾ ಹೇಳೋದಿಕ್ಕಾಗಲ್ಲ. ಜೊತೆಗೆ ಇನ್ನೇನಾದ್ರು ಅಷ್ಟೇ ಅಲ್ಲ ಮೇಡಮ್. ಈ ಕೆರೆಬೇಟೆಗೆ ಒಳ್ಳೆ ರೆಸ್ಪಾನ್ಸ್ ಬಂತು, ಅದಾದ್ಮೇಲೆ 1.5 ವರ್ಷ ಅಥವಾ 2 ವರ್ಷ ಗ್ಯಾಪ್ ಏನಾಯ್ತು, ಅವಕಾಶಗಳಿರ್ಲಿಲ್ಲ, ಆದ್ರೆ ನೀವು ಮುಗಿದು ಈ ಕಥೆ. ಇಲ್ಲ ಸರ್, ನನಗೆ ಯಾವಾಗಲೇ ಇರುತ್ತೆ ಯಾವ್ದೋ ಒಂದು ಕಥೆ ಕೇಳ್ತಿದ್ದಾಗ ಪಟ್ಟು ಒಂದ್ಸರಿ ಸ್ಪಾರ್ಕ್ ಆಗುತ್ತೆ. ಅವಕಾಶ ನೀವು ಹೇಳಿದ್ರಲ್ಲ ಆ ಥರ ನಮಗೆ ಈ ಸಕ್ಸಸ್ ಅನ್ನೋದು ಹೇಗಾಗುತ್ತೆ ಗೊತ್ತಾ, ನಿಮಗೆ ಓನ್ ಹತ್ರ ಸಕ್ಸಸ್ ಆದಾಗ ನಿಮ್ಗೆ 10 ಅವಕಾಶಗಳು ಎಲ್ಲಾ ಕಡೆಯಿಂದ ದೊಡ್ಡ ಮಟ್ಟದಲ್ಲೂ ಬರುತ್ತೆ. ನಮ್ಮ ಸಕ್ಸಸ್ಗಳು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಒಂಥರ ಮಧ್ಯದಲ್ಲಿ ತ್ರಿಶಂಕು ಸ್ಥಿತಿ. ಈಗ ಯಾವ್ದಾದ್ರು ಒಪ್ಕೊಳ್ಳೋಣ ಅಂತಂದ್ರೆ ಇಲ್ಲಪ್ಪ ಅದ್ರಲ್ಲಿ ಈ ತರ ಒಳ್ಳೆ ಹೆಸರು ಬಂದಿದೆ, ಸುಮ್ಮನೆ ಯಾವ್ದಾದ್ರು ಒಪ್ಕೊಂಡು ಯಾಕೆ ಹಾಳು ಮಾಡ್ಕೊಳ್ಳೋಣ ಬಂದು, ಇಲ್ಲ ಸುಮ್ಮನೆ ಕುತ್ಕೊಳ್ಳೋದಕ್ಕೂ ಆಗಲ್ಲ. ಆ ಒಂದು ಟೈಮಲ್ಲಿ ಇಲ್ಲ ನಾನು ಸಿನಿಮಾ ಮಾಡಿದ್ರೆ ಒಳ್ಳೇದೇ ಮಾಡ್ಬೇಕು ಅಂತ ನಿರ್ಧಾರ ಮಾಡೋ ಕೂತಾಗ್ಲೇ ನನಗೆ ಇಮಿಡಿಯೇಟ್ ಹೇಳಿದ್ನಲ್ಲ ಒಂಥರ ನನಗೆ ಒಂಥರ ಈ ಕನ್ಸಿದ್ದಾಗಲೇ ಇಮಿಡಿಯೇಟ್ ಆಗಿ ಬಂದ್ರು. ನನಗೆ ಇಷ್ಟ ಆಗುವಂತ ಕತೆ ಕೇಳಿದೆ, ಇಮಿಡಿಯೇಟ್ ಅಡ್ವಾನ್ಸ್ ಮಾಡೋದು, ಎಂತ ದಿವಸದಿಂದ ಶೂಟಿಂಗ್ ಅಂತ ಹೇಳಿದ್ರು, ನೋಡಿದ್ರೆ ಜೂನಿಗೆ ರಿಲೀಸ್ ಅಂತ ಹೇಳಿದ್ರು, ಅವಾಗಲೇ ಹೇಳಿದ್ರು ಜೂನ್ ಅಂತ. 5-6 ತಿಂಗಳು ಇಷ್ಟೆಲ್ಲ ಒಂದು ಇರುವಂತ ಪ್ರೊಸೆಸ್ ಮುಂದೋಗ್ತಾ ಇದೆ. ನನಗೂ ಕೂಡ ಯಾವಾಗಲೇ ಗೊತ್ತಾ, ನಾವೇನೇನೋ ಅನ್ಕೊಳ್ತೀವಿ, ಇದು ಹಿಂಗಾಗೋಗ್ಬಿಡುತ್ತೆ ಅದು ಹಿಂಗಾಗೋಗ್ಬಿಡುತ್ತೆ, ಇದೇ ಸೂಪರ್ ಹಿಟ್ ಆಗುತ್ತೆ, ಅದು ಎಲ್ಲರೂ ಸುಳ್ಳು. ನನಗೆ ನಾನು 2 ಸಿನಿಮಾ ರಾಜಹಂಸ ಕೆರೆಬೇಟೆ ಪ್ರೊಡಕ್ಷನ್ ಮಾಡಾದ್ಮೇಲೆ ನಾನು ನಿರ್ಧಾರ ಮಾಡಿರುವಂಥದ್ದು, ಸಿನಿಮಾ ಅನ್ನೋದು ನಮ್ಮ ಶ್ರಮ, ಇನ್ನೊಂದ್ರ ಜೊತೆಗೆ ಅವನ ಹಣೆ ಬರ ಸರಿ ಇರೋದು. ಆ ಹಣೆ ಬರ, ಟೈಮು, ರಿಲೀಸ್ ಆಗೋದು ಎಲ್ಲವೂ ಕೂಡ ಕರೆಕ್ಟ್ ಆಗಿದ್ರೆ ಮಾತ್ರ ಒಂದು ಸಿನಿಮಾ ಗೆಲ್ಲೋದಕ್ಕೆ ಸಾಧ್ಯ. ವರ್ಷಕ್ಕೆ 200-300 ಸಿನಿಮಾ ಬರುತ್ತಲ್ಲ ಸರ್, ಅದ್ರಲ್ಲಿ ಅಂದ್ರೆ ಎಲ್ಲ ಒಂದು 5-6 ಹಿಟ್ ಆಗುತ್ತೆ. ಅಂದ್ರೆ 195ರಿಂದ ಉಳಿದಂತ ಸಿನಿಮಾಗಳೆಲ್ಲ ಕೆಟ್ಟ ಸಿನಿಮಾಗಳ, ಚೆನ್ನಾಗಿರಲ್ವಾ, ಒಳ್ಳೇದು ಇರುತ್ತೆ ಅವನ ಟೈಮ್. ಯಾಕೆಂದ್ರೆ ಬೇರೆ ಬೇರೆ ಬಿಸ್ನೆಸ್ ನಲ್ಲಿ ಯಾವುದೋ ಒಬ್ಬರು ಇಬ್ಬರು ಮೇಲ್ಗಡೆ ಡಿಪೆಂಡ್ ಆಗಿ ಕ್ಯಾಲ್ಕುಲೇಷನ್ ಅಲ್ಲಿ ಕೆಲಸಗಳು ಮುಗ್ದೋಗುತ್ತೆ. ಸಿನಿಮಾ ಹಾಗಲ್ಲ, ಸಿನಿಮಾ ಅದ್ಭುತವಾಗಿ ಮಾಡಿದ್ರು, ಟೈಮು, ಇನ್ನೊಂದು ರಿಲೀಸು, ಡೈರೆಕ್ಟ್ರು, ಪ್ರೊಡ್ಯೂಸರು, ಕತೆ, ಫೈನಲ್ ಆಗಿ ನಾವು ಅನ್ಕೊಂಡಿರೋದು ಅಲ್ಲಿ ಎಕ್ಸಿಕ್ಯೂಟ್ ಆಗುವಂಥದ್ದು, ಅದಕ್ಕೆ ಕರೆಕ್ಟ್ ಆದಂಥ ಪಾತ್ರಗಳು ತುಂಬೋರು, ಜೀವ ತುಂಬೋರು ಎಲ್ಲರೂ ಸೇರಿದಾಗ ಸಿನಿಮಾ ಆಗೋದು. ಅವೆಲ್ಲವೂ ಕೂಡ ಬರಬೇಕು, ಅವಾಗ ಮಾತ್ರ ಒಬ್ಬ ವ್ಯಕ್ತಿಗೆ ಸಕ್ಸಸ್ ಸಿಗೋದು ಅನ್ಕೊಳ್ತೀನಿ. ನಾನು ಈಗಲೂ ಹೇಳ್ತೀನಿ, ಈಗ ಏನೇನೋ ದೊಡ್ಡ ಸಕ್ಸಸ್ ಆಗಿ ದೊಡ್ಡ ಹೆಸರು ಮಾಡಿದಂಥವ್ರು ಎಲ್ಲರೂ ಸೂಪರ್ ಆಕ್ಟರ್ ಆಗಿದ್ರೆ ಸೂಪರ್ ಆಕ್ಟರ್ ಅವತ್ತಿನ ಟೈಮು, ಅವತ್ತಿನ ಸಿನಿಮಾ ಬಂದ ಟೈಮು ಅವರು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆದರು. ಇನ್ನು ಆದ್ರೆ ಯಾರು ಎಷ್ಟೋ ಜನ ಶ್ರಮ ಹಾಕಿ ಸಿನಿಮಾಗಳು ಮಾಡಿದ್ದಾರೆ, ಸೋತೋಗಿದ್ದಾರೆ, ಪಾಪ ಅವರಿಗೆ ಒಂದೊಂದು ಹೊತ್ತಿನ ಊಟಕ್ಕೂ ಕಷ್ಟ ಆಗಿರ್ಬೋದು. ಅವರೆಲ್ಲ ಕೆಟ್ಟ ನಿರ್ದೇಶಕರು, ಕೆಟ್ಟ ಆರ್ಟಿಸ್ಟ, ಅವನ ಟೈಮ್ ಅವ್ರು ಒಳ್ಳೆ ಟ್ಯಾಲೆಂಟ್ ಇದ್ರೂ ಕೂಡ ಒಂದೊಂದ್ಸರಿ ಆಗಲ್ಲ, ಅವರೆಲ್ಲರೂ ಕೂಡ ಬಂದಿರಲ್ಲ. ಹಾಗಾಗಿ ಇದು ಎಲ್ಲ ಕೂಡ ಬಂದಿರುವಂತ ಸಿನಿಮಾನೇ ಕಾಮನ್ ಮ್ಯಾನ್. ಟೈಟ್ಲ್ ಬಗ್ಗೆ ಹೇಳಿದ್ರು ಪ್ರೊಡ್ಯೂಸರ್, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಅವ್ರು ಬೇರೆ ಒಂದು ಟೈಟ್ಲ್ ಅಂದ್ಕೊಂಡಿದ್ರು, ಡೈರೆಕ್ಟರ್ ಸರ್ ಹತ್ರ ಮತ್ತೆ ಪ್ರೊಡ್ಯೂಸರ್ ಸರ್ ಹತ್ರ. ಇಲ್ಲ ಸರ್, ನಮ್ಮ ಸಿನಿಮಾಗೆ ಈ ತರದ್ದು ಒಂದು ಕಮರ್ಷಿಯಲ್ ಟೈಟ್ಲು ಇದ್ರೇನೆ ಚೆನ್ನಾಗಿ, ಅದನ್ನ ಮುಂಚಿತವಾಗಿ ರಿಜಿಸ್ಟರ್ ಮಾಡಿಸಿಟ್ಟಿದ್ರು. ಹಾಗಾಗಿ ಟೈಟ್ಲ್ ಬಗ್ಗೆ ನಮ್ಗೊಂದು ಹೆಮ್ಮೆ ಇರಬೇಕಲ್ವ. ನಮ್ಮ ಸಿನಿಮಾ ಟೈಟ್ಲ್ ಏನಂತಂದ್ರೆ ಆ ಒಂದು ಗತ್ತಿದೆ ಟೈಟ್ಲಲ್ಲಿ, ಅಷ್ಟೇ ಅಲ್ವಾ ಅಶೋಕ್ ಏನಾದ್ರು. ಆಮೇಲೆ ನಮ್ಮ ಸಿನಿಮಾದ ಆರ್ಟಿಸ್ಟ್ಗಳ ಬಗ್ಗೆ ಹೇಳಿದೆ, ನಾಯಕಿ ಸೋನಾ ಅವರು ಕೂಡ ಇದಕ್ಕೂ ಮುಂಚೆ ಅದೊಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಜೊತೆಗೆ, ಅಂದ್ರೆ ಅದಿನ್ನೂ ಶೂಟಿಂಗ್ ಕಂಪ್ಲೀಟ್ ಆಗಿಲ್ಲ.
ಇಲ್ಲಿ ಈ ಪಾತ್ರಕ್ಕೆ ಏನು ಬೇಕು, ಆ ಪಾತ್ರ ಏನಿರುತ್ತೆ ಅದಕ್ಕೆ ತಯಾರಿಯಾಗಿ ಆಕ್ಟ್ ಮಾಡಿದ್ದಾರೆ. ಜೊತೆಗೆ ಇನ್ನೊಬ್ರು ಬಾಂಬೆ ಅವರು ಆರ್ಟಿಸ್ಟ್ ಇದ್ದಾರೆ, ಆಮೇಲೆ ಇನ್ನೊಂದಿಷ್ಟು ಕಲಾವಿದರೆಲ್ಲ ಫೈನಲ್ ಆಗಿ ಕೊನೆಯದಾಗಿ ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ. ಆಮೇಲೆ ನಮ್ಮ ನಾಗೇಂದ್ರ ಅರಸ್ ಅವರು, ಸಾರಿ ಇಲ್ಲೇ ಅವರೇ ಮೇಜರ್ ಪಾತ್ರ ಮಾಡೋದಂತವರು. ಫೈನಲ್ ಆಗಿ ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಅಂದ್ರೆ ಜನರಲ್ ಡೈಲಾಗ್. ಈ ಒಂದು ಪರಿಸ್ಥಿತಿ ಕರೆಕ್ಟ್ ಆಗಿ ಹೇಳಿ ಏನು. ಬೆಂಗಳೂರು ಟ್ರಾಫಿಕ್ ಮೇಲೆ ಎಷ್ಟೇ ಕೋಪ ಇದ್ರೂ ಜನ ರಸ್ತೆಗೆ ಇಳಿಲೇಬೇಕು ಡ್ಯೂಡ್ ಅಂತ. ಹಾಗೇನೆ ದೊಡ್ಡ ಸಿನಿಮಾ ಇರಲಿ, ಸಣ್ಣ ಸಿನಿಮಾ ಇರಲಿ, ಸ್ಟಾರ್ ಇರಲಿ, ಹೊಸಬ್ರದಿರಲಿ, ನಮ್ಮಂತ ಮಿಡ್ಲ್ ಇದ್ರವ್ರು ಇರಲಿ, ಎಲ್ಲರೂ ಕೂಡ ಫೈನಲಿ ಥಿಯೇಟರ್ ಅನ್ನು ಮಹಾಪ್ರಭು ಎದುರುಗಡೆ ಬರಬೇಕು. ಅಲ್ಲಿ ರಿಸಲ್ಟ್ ಅನ್ನ ಪಡ್ಕೊಂಡು ಚೆನ್ನಾಗಿಲ್ವೋ ಏನು ಅನ್ನೋದು ಅಲ್ಲಿಂದ ಹೊರಡ್ತಾರೆ. ಒಂದು ರಸ್ತೆ ಅಂತ ಅಂದಮೇಲೆ ಅಲ್ಲಿ ₹1,00,000 ಕಾರು ಓಡಾಡುತ್ತೆ, 20 ಲಕ್ಷ ರೂಪಾಯಿ ಓಡಾಡುತ್ತೆ, ₹1,00,000 ಕಾರು ಓಡಾಡುತ್ತೆ. ಜನಗಳದ್ದು ಸಾಮಾನ್ಯವಾಗಿ ಇಮ್ಮಿಡಿಯೇಟ್ ಆಗಿ ₹1,00,000 ಕಾರ್ ಮೇಲೆ ಕಣ್ಣು ಹೋಗುತ್ತೆ. ಅದೇ ಅದರ ಪಕ್ಕದಲ್ಲಿ ಒಂದು ಸಣ್ಣದೊಂದು ಮಾರುತಿ 800 ಬರುತ್ತೆ, ಅಷ್ಟು ಸುಲಭಕ್ಕೆ ಅದ್ರ ಮೇಲೆ ಕಣ್ಣು ಹೋಗಲ್ಲ. ಆದ್ರೆ ಅದರೊಳಗೆ ಕೂತಿರುವಂತಹ ವ್ಯಕ್ತಿಗಳು ಆಸಕ್ತಿದಾಯಕ ವಿಚಾರಗಳಿದ್ರೆ ಅದ್ರ ಮೇಲೆ ನಿಧಾನವಾಗಿ ಕಣ್ಣು ಹೋಗುತ್ತೆ. ನಮ್ಮ ಸಿನಿಮಾ ಕೂಡ ಅನ್ನೋ ತರ 100 ಕೋಟಿ ಬಜೆಟ್ ಅಲ್ಲ. ನಮ್ಮ ಸಿನಿಮಾ ಜಾತ್ರೆ ಸಿನಿಮಾ ಅಲ್ಲ, ಈ ಸಿನಿಮಾ ಕಂಟೆಂಟ್ ಸಿನಿಮಾ. 100% ಇದೊಂದು ಗೆಲುವಿಗೆ ಹತ್ತಿರದಲ್ಲಿರುವಂತ ಸಿನಿಮಾ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಯಾಕಂತಂದ್ರೆ ಇವತ್ತು ಹೇಗಾಗಿದೆ ಅಂದ್ರೆ, ಒಂದಿಷ್ಟು ಜನ ಆಡಿಯನ್ಸ್ ಸಿನಿಮಾ ನೋಡ್ಬೇಕು ಅಂತ ಇದೆ, ಇನ್ನೊಂದಿಷ್ಟು ಜನಕ್ಕೆ ನಾವು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಇದೆ. ಈ ಒಳ್ಳೆ ಸಿನಿಮಾ ನೋಡ್ಬೇಕು ಅನ್ನೋರಿಗೆ ಕನೆಕ್ಟ್ ಮಾಡೋದಿದೆಯಲ್ಲ, ಅದು ನಿಮ್ಮಿಂದ ಆಗುವಂಥದ್ದು ಮಾತ್ರ ಸಾಧ್ಯ. ನಮ್ಮ ಮೇಲೆ ಭರವಸೆ ಇದೆ, ಇದೊಂದು ಒಳ್ಳೆ ಸಿನಿಮಾ ಮಾಡಿದ್ವಿ, ಈ ತರ ಒಂದು ಕನೆಕ್ಟ್ ಮಾಡ್ಕೊಡಿ. ನಿಮ್ಮೆಲ್ಲರ ನಂಬಿಕೆ ಈ ಸಿನಿಮಾ ಈ ತಂಡ ಉಳಿಸ್ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಟೈಟಲ್ ಲಾಂಚಿಗೆ ಬಂದಿರೋ ಪ್ರೆಸ್ ರಿಪೋರ್ಟರ್ಸ್, ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದು ಸುರ್ಬಿ ಪ್ರೊಡಕ್ಷನ್ಸ್ ಅಲ್ಲಿ ನಂದು 3ನೇ ಸಿನಿಮಾ. ಫಸ್ಟ್ ಬಂದ್ಬಿಟ್ಟು ಉಗ್ರ ಗುಣಂ ಅಂತ ಹೇಳಿ ಅದ್ರಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಉಗ್ರ ತಾಂಡವ ಅಂತ ಹೇಳ್ಬಿಟ್ಟು ನಮ್ಮ ಸರ್ ನನಗೆ ಹೀರೋಯಿನ್ ಆಗಿ ಅವಕಾಶ ಕೊಟ್ಟರು. ಅದಾದ್ಮೇಲೆ ಡಿಸ್ಕಸ್ ಮಾಡಿದ್ದೆ ಕಾಮನ್ ಮ್ಯಾನ್ ಈ ಮೂವಿ. ಇನ್ನು ಸಾಯಿ ಪ್ರಕಾಶ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ, ನನಗೆ ಎಲ್ಲೇ ತಪ್ಪು ಮಾಡಿದ್ರು ಏನೇ ಮಾಡಿದ್ರು ತುಂಬಾನೇ ತಿದ್ದಿ ತುಂಬಾ ಪೇಷನ್ಸ್ ಇಂದ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಜಿ ಕೃಷ್ಣ ಸರ್, ಆಮೇಲೆ ದೀಪು ಸರ್, ಮಾರುತಿ ಸರ್ ಎಲ್ಲರೂ ನನಗೆ ತುಂಬಾ ಸಪೋರ್ಟಿವ್ ಆಗಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅಂಡ್ ಆ ಡಿಪಾರ್ಟ್ಮೆಂಟ್, ಫುಡ್ ಡಿಪಾರ್ಟ್ಮೆಂಟ್, ಅಕೌಂಟೆಂಟ್ ಸರಳ ಮ್ಯಾಮ್ ಎಲ್ಲರೂ ಧೈರ್ಯ ತುಂಬಿದ್ದಾರೆ. ಅಂಡ್ ನಾನು ಫ್ರೆಶರ್ ಆಗ್ಬಿಟ್ಟು ಸ್ವಲ್ಪ ಎಲ್ಲೆಲ್ಲೋ ನಡೆಯುತ್ತದೆ ತುಂಬಾ, ಅವಾಗೆಲ್ಲ ತುಂಬಾನೇ ಸಪೋರ್ಟ್ ಮಾಡಿ ಎಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್ ಜೊತೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಎಲ್ಲರೂ ನನಗೆ ಧೈರ್ಯ ಹೇಳಿ ತುಂಬಾನೇ ಚೆನ್ನಾಗಿ ಮಾಡಿದ್ದೀನಿ ಇದರಲ್ಲಿ. ಅಂಡ್ ಕಾಮನ್ ಮ್ಯಾನ್ ಮೂವಿ ನನಗೆ ಒಳ್ಳೆ ಹೆಸರು ತಂದು ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಧನ್ಯವಾದಗಳು. ಈ ಸಿನಿಮಾ ಸ್ಟಾರ್ಟ್ ಆಗಿದ್ದ ಮುಂಚೆ ನನಗೇನು ಗೊತ್ತಿರಲಿಲ್ಲ. ಒಂದು ದಿವಸ ಡೈರೆಕ್ಟರ್ ಫೋನ್ ಮಾಡಿದ್ರು, ನಾನು ಇಂಥ ಹೋಗಿದ್ದ ಅಡ್ವಾನ್ಸ್ ಕೊಡ್ತೀವಿ ಅಂತ ಹೇಳಿದ್ರು. ನರಸಿಂಹರು ಮತ್ತು ಗೌಡ್ರು ಸಾರ್ ಇದ್ರು, ಒಂದು 50,000 ರೂಪಾಯಿ ನನಗೆ ಅಡ್ವಾನ್ಸ್ ಕೊಟ್ಟರು. ಅವರ ಮಾತು ಹೇಳಿದ್ರು, ಇಡೀ ಜನನೇ ನಮಗೆ ಸಾಯಿ ಪ್ರಕಾಶ್ ಹಳೆ ಡೈರೆಕ್ಟ್ರು ಅದು ಇದು ಅಂತ ಹೇಳ್ತಾರಪ್ಪ, ಏನಂತ ಅರಿವು ಮಾಡಿದ್ರು. ಏನು ಯೋಚನೆ ಮಾಡಿಬಿಡಿ ಸರ್, ಹಳೆ ಡೈರೆಕ್ಟ್ರು ಹೊಸ ಡೈರೆಕ್ಟ್ರು ವಿಷಯಗಳು ಇರೋದಿಲ್ಲ. ನಾವು ಆಗಿನ ಕಾಲದಲ್ಲಿ ಒಂದು ಸಿನಿಮಾ ಮಾಡಿದ್ದು, ಒಂದು 11 ದಿವಸದಲ್ಲಿ ಒಂದು ಸಿನಿಮಾ ಮಾಡಬೇಕು. ಗೋಲ್ಮಾಲ್ ರಾಧಾಕೃಷ್ಣ ಅಂತೇಳಿ ನಾವು ಸ್ಟ್ಯಾಂಡ್ ಬಿಟ್ಟು ಕ್ಯಾಮ್ರಾನ ಸ್ಟ್ಯಾಂಡ್ ಯಾಕೆ ಇಲ್ಲ, ಕೈಯಲ್ಲಿ ಹಿಡ್ಕೊಂಡು ಕೆಲಸ ಮಾಡಿದ್ದು. ಅದೇ ಥರ ಈ ಸಿನಿಮಾ ಕೂಡ ಒಂದು 45 ದಿವಸ ಅಂತ ಹೇಳಿದಿಲ್ಲ, ಒಂದು 10 ದಿವಸ ಮುಂಚೆ ಮುಗಿಸ್ಕೊಂಡ್ಬಿಡ್ತೀವಿ ಸರ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಅಪ್ಪ ಅಂತ ಹೇಳಿದ್ರು. ನಾನು ಡೈರೆಕ್ಟ್ರು ಸುಮಾರು ಒಂದು ಅವರು 105 ಸಿನಿಮಾದಲ್ಲಿ ಒಂದು 40% ನನ್ನ ಸಿನಿಮಾ ಮಾಡಿದ್ದೀನಿ. ನಮಗೆ ಸಾರ್ ಜೊತೆ ಕೆಲಸ ಮಾಡಬೇಕಾದ್ರೆ ಏನು ಗೊತ್ತಾಗೋದಿಲ್ಲ. ನನಗೆ ಒಂದೇ ಮಾತಾಡ್ತಾರೆ, ಮಾಮು ಅಂತ ಒಂದು ವಾಯ್ಸ್ ಬರುತ್ತೆ, ನಮಗೆ ಅರ್ಥ ಆಗುತ್ತೆ ಅವ್ರು ಏನು ಶಾರ್ಟ್ ಹೇಳಿದ್ರು ಅಂತೇಳಿ. ಆ ಶಾರ್ಟ್ ಹೇಳ್ಕೊಂಡು ಸಿನಿಮಾ ಕೊಟ್ಟು ಹೋಗ್ತಾ ಇರ್ತಾರೆ. ಅದು ನನಗೂ ಅವ್ರಿಗಿರೋ ಕಾಂಬಿನೇಷನ್ ಅಂಡರ್ಸ್ಟ್ಯಾಂಡಿಂಗು. ಜೊತೆಗೆ ಇಡೀ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ ಯಾರೇ ಟೆಕ್ನಿಷಿಯನ್ಸ್ ಆದರೂ ಒಂದು ದಿವಸ ಒಂದು ಸಣ್ಣ ಗಲಾಟೆ ಕೂಡ ಇಲ್ಲದೆ ಕೆಲಸಗಳು ಮಾಡಿದ್ದೀವಿ. ನಮಗೆ ಭಾಳ ಖುಷಿ ಆಗುತ್ತೆ. ಜೊತೆಗೆ ಕಲಾವಿದರು, ಎಲ್ಲ ಕಲಾವಿದರುಗಳು ನನ್ನ ಹಳೆ ಪರಿಚಯದಲ್ಲ,
ನಮಗೆ ಸಾಹಿತ್ಯ ಸರ್ಗೆ ಗೊತ್ತಿರೋಂತಾರೆ. ಒಂದು ದಿವಸ ಒಂದು ಯಾರಾದ್ರೂ ಒಬ್ರು ಕ್ಯಾರವನಲ್ಲಿ ಕೂತಿರ್ತಾರೆ, ಲೇಟಾಗಿ ಬರ್ತಾರೆ, ಈ ಥರದ್ದೆಲ್ಲ ಮಾತುಕತೆಯೇ ಇಲ್ಲ. ರೆಡಿ ಮಧ್ಯಾಹ್ನ ಊಟ ಅಂತ ಹೇಳಿದ ತಕ್ಷಣ ಊಟ ಆದ್ಮೇಲೆ ರೆಸ್ಟ್ ಎಲ್ಲ ಇಲ್ಲ, ನೆಕ್ಸ್ಟ್ ಟೇಕ್ ರೆಡಿ ಸ್ಟಾರ್ಟ್ ರೆಡಿ ಅಂತ ಹೇಳ್ಬಿಡ್ತಾರೆ. ಸ್ಟಾರ್ಟ್ ರೆಡಿ ರೆಡಿ ಆಗ್ಬಿಡ್ತೀವಿ, ಮಾಡಿ ಬರ್ತಾರೆ, ಕೆಲಸ ಮಾಡ್ತೀವಿ. ಜೊತೆಗೆ ನಾನು ಈಗ ಎಲ್ಲ ಟೆಕ್ನಿಷಿಯನ್ಸ್ ಆ್ಯಂಡ್ ಆರ್ಟಿಸ್ಟ್ಗಳ ಬಗ್ಗೆ ಹೆಚ್ಚಿಗೆ ಹೇಳ್ಬೇಕಾಗಿದ್ದೇನಿಲ್ಲ. ಎಲ್ಲ ನಮ್ಮ ಹಳೆಯ ಸ್ನೇಹಿತರೆ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ಹೊಸದಾಗಿ ನಾವು ಈ ಸರಿ ಮಾಡಿದ್ದು ಅಂದರೆ ಹೀರೋ ಸಾಧ್ಯತೆ ಮಾಡ್ಬೇಕಾದ್ರೆ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಮುಂಚೆಗೆ ಒಂದು ಸ್ಟಾರ್ಟ್ ಹೇಳ್ತೀನಿ. ನಾನು ಥ್ರಿಲ್ಲರ್ ಮುಂದೆ ಫೈಟ್ ತೆಗಿತಿದ್ದೆ ಅಂತ ಹೇಳಿದ್ರೆ ಆ ಫೈಟ್ ಯಾವಾಗಲೂ ಹಿಟ್ ಫೈಟ್ ಅಂತೇಳಿ ಕನ್ಸಿಡರ್ ಮಾಡ್ತೀನಿ. ಯಾಕಂದರೆ ನಾನು ಥ್ರಿಲ್ಲರ್ ಮುಂಚೆಗೆ ಅಷ್ಟು ಒಳ್ಳೆ ಕಾಂಬಿನೇಷನ್ ಇದೆ, ಒಂದು ಹಿಸ್ಟ್ರಿ ಇದೆ, ಅದನ್ನು ಆಗೋದಕ್ಕೆ. ಅದು ಒಂದು ಶಾರ್ಟಲ್ಲಿ ರನ್ನಿಂಗಲ್ಲಿ ಫೈರ್ ಮೇಲೆ ಬರಬೇಕು, ಫೈರ್ ಮೇಲೆ ಓಡ್ಬೇಕು. ಅದು ಪೇಸ್ಟ್ ಹಾಕ್ತೀವಿ, ಆ ಪೇಸ್ಟ್ ಏನಾದ್ರು ಸ್ವಲ್ಪ ಅಂಟ್ಕೊಂಡ್ಬಿಟ್ಟು ಬರ್ನ್ ಆಗ್ಬಿಟ್ಟು ಪಾಪ ಅವ್ರಿಗೆ 2 ಸಾರಿ ಬರ್ನ್ ಆಯಿತು. ಬರ್ನ್ ಆದ್ರೂ ಆ ವ್ಯಕ್ತಿ ಬೇರೆ ಯಾರೇ ಇದಾದ್ರೂ ಕೂಡ ಸ್ಟಾರ್ಟ್ ಮಾಡಿದ್ರೆ ಬರ್ನ್ ಆಗ್ತಾ ಇರ್ತಾರೆ. ಇವರು ಇಲ್ಲ ಅದಕ್ಕೆ ಬೇಡಿಯ ಮಾಡ್ಕೊಂಡು ಮಾಡೋಣ ಅಂತ ಹೇಳಿದ್ರು. ನಾನು ಅದಕ್ಕೆಲ್ಲ ನೀರು ಉಳ್ಕೊಳ್ರಿ, ಏನು ಆಗೋದಿಲ್ಲ ಅಂತ ಕೇಳ್ತೀನಿ. ಆ ಥರ ರಿಸರ್ಚ್ಗಳು ಮಾಡಿ ಈ ಪಿಕ್ಚರ್ನಲ್ಲಿ ಫೈಟ್ ಮಾಡಿದ್ದಾರೆ. ಭಾಳ ಅದ್ಭುತವಾಗಿದೆ. ಇಡೀ ಸಿನಿಮಾ ಕತೆ ಕೇಳಬೇಕು ಅಂತ ಹೇಳಿದ್ರೆ ಭಾಳ ಅದ್ಭುತವಾದ ಕತೆ ಇದು. ನಾವು ಫಸ್ಟ್ ಏನೇನೋ ಅಂದ್ಕೊಂಡಿದ್ದು ನಾನೇ ನೆಕ್ಸ್ಟ್ ಸೇಮ್ ಅಂದರು. ನಾನೇ ನೆಕ್ಸ್ಟ್ ಸೇಮ್ ಅದರಲ್ಲಿ ಒಂದು ರಾಗಿ ಸಿನಿಮಾ ಮಾಡಿದ್ವಿ, ಬೇರೆ ಏನಾದರೂ ಚೆನ್ನಾಗಿರ್ತಿದ್ರು. ನಾನು ಕಾಮನ್ ಟೈಟ್ಲ್ ಹೇಗಿದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ ಅಂದರು. ಸೊ ಕಾಮನ್ ತುಂಬ ಹತ್ರವಾಗಿರುತ್ತೆ ಆಡಿಯನ್ಸ್ಗೆ. ಏನೇ ಒಂದು ಕಾಮನ್ ಪಿಕ್ಚರ್ ಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದೀವಿ. ಸಿನಿಮಾ ಸಕ್ಸಸ್ ಆಗುತ್ತೆ ಅಂತೇಳಿ ಭಾಳ ಭರವಸೆ ಇದೆ. ಗ್ಯಾರಂಟಿ ಸಕ್ಸಸ್ ಆಗುತ್ತೆ. ಈ ಸಕ್ಸಸ್ಗೆ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲರೂ ಕಾರಣ ಆಗ್ತಾರೆ, ನಮ್ಮ ಕಲಾವಿದರು ಕಾರಣ ಆಗ್ತಾರೆ. ನಾನು ಕ್ಯಾಮ್ರಾಮನ್ ಆದರೆ ಅವನು ಬರ್ತಾನೆ ನಮ್ಮ ಜೊತೆ, ಅವನು ಕ್ಯಾಮ್ರಾಮನ್ ಆದರೆ ನಾನು ಒಂದು ಜೊತೆ ಹೋಗ್ತೀನಿ. ನಾನು ಅಸ್ಟೆಂಟ್ ಆಗಿ ಹೋಗ್ತೀನಿ, ನಾನು ಕ್ಯಾಮ್ರಾಮನ್ ಆದರೆ ಅವನು ಅಸ್ಟೆಂಟ್ ಆಗಿ ಹೋಗ್ತೀನಿ. ಎಲ್ಲ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಕೆಲಸ ಮಾಡ್ತಾರೆ. ಅವನು ಸುಮಾರು ಒಂದು 12 ಸಿನಿಮಾ ಜೊತೆ ಹೋಗ್ತೀನಿ ಕೆಲಸಕ್ಕೆ. ಬಟ್ ಅಸ್ಟೆಂಟೇ ಅಂತ ಹೋಗೋದಿಲ್ಲ, ಮಾತ್ರ ಮುಂದೆ ಕೂತ್ಕೊಂಡಿರ್ತೀನಿ. ಈ ಪಿಕ್ಚರ್ ಕೂಡ ಆಲ್ಮೋಸ್ಟ್ ಅವನೇ ಆಪರೇಟ್ ಮಾಡಿದ್ದು. ನಾನು ಬರೀ ಮಾತ್ರ ಮುಂದೆ ಕೂತಿದ್ದು, ಏನಾದ್ರು ಸಣ್ಣ ಪುಟ್ಟ ವಿಷಯ ಇರ್ತಂದ್ರೆ ರೈಟ್ ಲೆಫ್ಟ್ ಹೇಳ್ಕೊಂಡು ಕಾಲಾಗಿರ್ತೀನಿ. ಥ್ಯಾಂಕ್ ಯು ಸರ್. ತುಂಬ ಅದ್ಭುತವಾಗಿ ಅವನು ಪಿಕ್ಚರ್ ಮಾಡಿದ್ದಾನೆ. ಸಾಂಗ್ಗಳೆಲ್ಲ ನಾವು ಆನ್ ಸ್ಪಾಟ್ ಎಡಿಟಿಂಗಲ್ಲಿ ನೋಡಿದಾಗ ಒಂದು 4 ಸಾಂಗ್ ನೋಡಿದಾಗ 4 ಸಾಂಗು ನಾನು ನೋಡಿದೆ. ಭಾಳ ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾಗಳು. ನಮ್ಮ ಡೈರೆಕ್ಟ್ರಿಗೆ ಭಾಳ ದಿವಸದ ಮೇಲೆ ಒಂದು ಏನಾದರೂ ಒಂದು ಸಕ್ಸಸ್ ಮಾಡಬೇಕು ನಾವು ಅಂತ ಹೇಳಿದ್ರೆ ಒಂದು ಸಕ್ಸಸ್ ಕೊಡುತ್ತೆ ಅಂತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಆದಷ್ಟು ಬೇಗ ಮುಗಿಸ್ಕೊಡ್ತೀನಿ ಅಂತ ಮಾಸ್ಟರ್ ಬೈತಾರೆ ನನಗೆ. ಮೊದಲನೇದಾಗಿ ನಾನು ನನ್ನ ಸಿನಿಮಾದು ಪೋಸ್ಟ್ ಪ್ರೊಡಕ್ಷನ್ ಮಾಡ್ಕೊಂಡು ಮೊಬೈಲಿದ್ದೆ. ಗಿರೀಶ್ ಗೌಡ್ರು ಫೋನ್ ಮಾಡಿದ್ರು, ಸಾಯಿ ಪ್ರಕಾಶ್ ಸಿನಿಮಾ ಮಾಡ್ತಿದ್ದಾರಂತೆ, ಮ್ಯೂಸಿಕ್ ಮಾಡಿದೆ. ನಾನು ಹೇಳಿದೆ ಯಾರಿಗೂ ಕೊಡಬೇಡಿ, 2 ದಿವಸ ಓಡ್ ಬರ್ತೀನಿ ಬಾಂಬೆ ಅಂತೇಳಿ ಓಡ್ ಬಂದೆ. ಗುರುಗಳ ಹತ್ರ ಹೋದಾಗ ಅವ್ರನ್ನ ನೋಡಿದಾಗ ನನಗೆ ಅಲ್ಲಿ ಸಾಯಿಬಾಬಾ ಕೂತಂಗೆ ನನಗೆ ಫೀಲ್ ಆಯಿತು. ಯಾಕೆಂದ್ರೆ ಅವ್ರನ್ನ ನೋಡಿದ್ರೆ ಅವ್ರನ್ನ ನನಗೆ ಅದೇ ಫೀಲ್ ಆಗುತ್ತೆ ನೋಡಿದಾಗಿಲ್ಲ. ಸೊ ನಾನು ಹೇಳಿದೆ ಗುರುಗಳೇ ಹೀಗೆ ಇನ್ನೊಬ್ಬ ಆಮೇಲೆ ಮಾತಾಡಂತ ಕಳಿಸಿದ್ರು, ಮಾತಾಡಿದ್ರೆ ಅದಾದ್ಮೇಲಿಂದ ಸಿನಿಮಾ ಹೆಂಗ್ ಸ್ಟಾರ್ಟ್ ಆಯ್ತು, ಹೆಂಗ್ ಎಂಡ್ ಆಯ್ತು ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಅದು. ಯಾಕಂದ್ರೆ ಅವರು ಒಂದು ಚಿಕ್ಕ ವಿಷಯ ಹೇಳಬೇಕು. ನಾನು ಟೈಲರ್ ತಬ್ಲಿ ಮಾಡುವಾಗ ಹಂಸರೇಖ ಅಷ್ಟೇಂಡ ಗುರುಗಳು ಅದಕ್ಕೆ ಡೈರೆಕ್ಟರ್. ಅವರು ತುಂಬಾ ತಯಾರಿ ಇಟ್ಕೊಂಡು ಬರುವಂತ ಒಬ್ಬ ನಿರ್ದೇಶಕರು. ಸುಮ್ಮನೆ ವೇಗಾಗಿ ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಆಗ್ಲಿ ಅಥವಾ ಅವ್ರ ಟೆಕ್ನಿಷಿಯನ್ಸ್ ಹೋಗುತ್ತೆ. ಅವ್ರು ಫಸ್ಟ್ ಅವ್ರಿಗೆ ಗೊತ್ತು, ಇಸ್ ವೆರಿ ಕ್ಲಿಯರ್ ಏನ್ ಬೇಕು, ಯಾವ ತರ ಸಾಂಗ್ ಬೇಕು, ಅದನ್ನ ತುಂಬಾ ತಯಾರಿಯಲ್ಲಿ ಬರುವಂತ ನಿರ್ದೇಶಕರು. ಸೊ ಈ ಸಿನಿಮಾಗೂ ಮ್ಯೂಸಿಕ್ ಮಾಡುವಾಗ ಇಟ್ ವಾಸ್ ವೆರಿ ಈಸಿ. ಗುರುಗಳು ನನಗೆ ವಿನಯ್ ಬೇಕು, ಸರಿ ಗುರುಗಳೇ 2 days ಬಿಟ್ಟು ಕಳಿಸಿದ್ರೆ ಓಕೆ ಅಂದರು. ಸೊ ದಟ್ ಇಸ್ ಬಿಕಾಸ್ ಅವ್ರಿಗೆ ಆ ಕ್ಲಾರಿಟಿ ಆಫ್ ಥಾಟ್ ನಮಗೆ ಅವ್ರು ತುಂಬೋರು. ಸೊ ಕೆಲಸ ಹಾಗೆ ಮಾಡೋದಕ್ಕೆ ಬಹಳ ಈಸಿ ಆಗುತ್ತೆ ನಮಗೆ. ಬಿಕಾಸ್ ಅಲ್ಲೂ ಕೂಡ ಗುರುಗಳ ಹತ್ರ ಬಂದಾಗಲೂ ಕೂಡ ನಾನು ಚಿಕ್ಕ ಹುಡುಗ ಆಗಿದ್ದರಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಎಷ್ಟು ತಯಾರಿಯಿಂದ ಒಬ್ಬ ನಿರ್ದೇಶಕ ಬರಬೇಕು ಅನ್ನೋದು.
ಆಕ್ಚುಲಿ ಅದೊಂದು ಇನ್ಸ್ಪಿರೇಷನ್ ನನಗೆ. ನಾನು ಮುಂದೆ ಏನೇ ಕೆಲಸ ಮಾಡಬೇಕು ಅದು ಇಷ್ಟು ತಯಾರಿ ಇಟ್ಕೊಂಡೇ ಎಲ್ಲರೂ ಹೋಗ್ಬೇಕು, ಇಲ್ಲಾಂದ್ರೆ ಒಬ್ಬ ಟೆಕ್ನಿಷಿಯನ್ ಆಗಿ ನಾನು ಹೇಗೆ ಮುಂದುವರೆಯಕ್ಕಾಗತ್ತೆ ಅಂತ ಅದೊಂದು ಎಕ್ಸಾಂಪಲ್. ಥ್ಯಾಂಕ್ ಯು, ಆಲ್ವೇಸ್ ಎನ್ ಎಕ್ಸಾಂಪಲ್ ಇರ್ತೀನಿ. ಸಾಂಗ್ಸ್ ಅಂತೂ ಅದ್ಭುತವಾಗಿ ಬಂದಿದೆ ಅಂತ ನನಗನ್ಸುತ್ತೆ, ಅದನ್ನು ಕೇಳಿದಾಗ ನೀವು ಹೇಳ್ಬೇಕು. ಎರಡನೇದಾಗಿ ನಾನು ಗೌರಿಶಂಕರ್ ಸರ್ ಬಗ್ಗೆ ಮಾತಾಡಬೇಕು. ಗೌರಿಶಂಕರ್ ಸರ್ ತುಂಬಾ ಹಸಿವಿರುವಂತ ಹೀರೋ, ತುಂಬಾ ಹಸಿವಿದೆ ಅವ್ರಿಗೆ. ಗೆಲ್ಲಬೇಕು ಅನ್ನೋ ಹಸಿವಿದೆ, ಕಲಿಬೇಕು ಅನ್ನೋ ಹಸಿವಿದೆ. ಅವ್ರು ಯಾವಾಗಲೂ ನನ್ನ ಜೊತೆ ಫೋನ್ ಮಾತಾಡ್ದಾಗ ಹೇಳೋರು, ಅವ್ರು ಮಿಸ್ಟೇಕ್ಸ್ ಮಾಡಿದಾಗ ಹೇಗೆ ಸಾಯಿ ಪ್ರಕಾಶ್ ಸರ್ ಉಡ್ಸೆ ನೋಡಪ್ಪ ಇದು ಇಷ್ಟು ಶಾರ್ಟು, ಇದು ಇಷ್ಟೇ, ಇದಕ್ಕಿಂತ ಜಾಸ್ತಿ ಮಾಡೋ ಅಗತ್ಯ ಇಲ್ಲ ಅಂತ ಅವ್ರಿಗೆ ಗೈಡ್ ಮಾಡೋರು ಅಂತ ಬಹಳ ಕ್ಲಿಯರ್ ಕಟ್ ಆಗಿ ಗೌರಿ ಸರ್ ಹೇಳೋರು, ಸಾಯಿ ಸರ್ ಡಿಸ್ಕಸ್ ಮಾಡೋರು ಹೇಳಿದ್ದಾರೆ. ಸೊ ಲರ್ನಿಂಗ್ ಪ್ರಾಸೆಸ್ ಏನಿದೆ ಫಾರ್ ಯಂಗ್ಸ್ಟರ್ಸ್ ಲೈಕ್ ಅಸ್, ಅದು ಸಾಯಿ ಪ್ರಕಾಶ್ ಸರ್ ಹತ್ರ ನಮಗೆ ಡೈಲಿ ಸಿಗುತ್ತೆ. ಸೊ ಗುರುಜಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನೆಕ್ಸ್ಟ್ ಈ ಪ್ರಾಜೆಕ್ಟ್ ನಾನು ಬರೋದಕ್ಕೆ ಲೈಕ್ ನಮ್ಮ ಗಿರೀಶ್ ಗೌಡ್ರು ಕಾರಣ. ನಮ್ಮ ಇಲ್ಲಿದ್ದಾರೆ ಗಿರೀಶ್ ಗೌಡ್ರು, ನಮ್ಮ ನಿರ್ಮಾಪಕರನ್ನ ನಮ್ಗೊಂದ್ಸಲಿ ಮೀಟ್ ಮಾಡಿಸಿದ್ರು. ಮೀಟ್ ಮಾಡಿಸಾದ್ಮೇಲಿಂದ ಸಾಂಗ್ಸ್ ಮುಗಿಯೋರ್ಗು ನಾನು ನಿರ್ಮಾಪಕರನ್ನ ಮೀಟೇ ಮಾಡಿಲ್ಲ. ಸಾಂಗ್ಸ್ ಎಲ್ಲ ಮುಗಿದ ಮೇಲೆ ನಾನು ಒಂದ್ ದಿವಸ ಗುರುಜಿ ಶೂಟಿಂಗ್ ಅಲ್ಲಿ ಇದ್ರು, ನಾನು ಶೂಟಿಂಗ್ ಹೋದೆ. ಗುರುಜಿ ಸಾಂಗ್ಸ್ ಚೆನ್ನಾಗಿ ಬಂದಿದೆ, ಒಳ್ಳೆ ಸಿಂಗರ್ಸ್ ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹಸು ನಮಗೂ ಆಸೆ. ಅವರು ಪ್ರೊಡ್ಯೂಸರ್ ಹತ್ರ ಡಿಸ್ಕಸ್ ಮಾಡಪ್ಪ, ಡೆಫಿನೆಟ್ಲಿ ಅವ್ರು ಸಪೋರ್ಟ್ ಮಾಡ್ತಾರೆ ಅಂದ್ರು. ನಾನು ನಂತರ ನಮ್ಮ ನರಸಿಂಹಮೂರ್ತಿ ಸರ್, ಅವಾಗ ನನಗೆ ಫಾರ್ಮಲ್ ಆಗಿ ಕರೆಕ್ಟ್ ಆಗಿ ಕೂತ್ಕೊಂಡು ಮಾತಾಡಿದ್ದೆ ನರಸಿಂಹಮೂರ್ತಿ ಸರ್ ಹತ್ರ ಆಗಂತ. ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಸರ್ ನೋಡಿ ಸರ್ ಸಾಂಗ್ ಹಿಂಗ್ ಬಂದಿದೆ, ಡೈರೆಕ್ಟರ್ ಹೆಂಗ್ ಹೇಳಿದಾರೆ ಹಾಗೆ ಎಕ್ಸಿಕ್ಯೂಟ್ ಮಾಡಿದ್ವಿ, ಇದಕ್ಕೆ ಈ ಸಿಂಗರ್ಸ್ ಹಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ. ವ್ಯಾಲ್ಯೂ ಬಂದಾಗ ಸಿನಿಮಾಗೆ ಇಟ್ ಈಸ್ ಪ್ರೊಫೆಷನಲ್ ಆಡ್ ಆನ್ ಅಂತ ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿದೆ. ಅವರು ಸರಿ ಏನ್ ಬೇಕು ಹೇಳು ಅಂತ ಹೇಳಿದ್ರು, ನಾನು ಲಿಸ್ಟ್ ಕೊಟ್ಟೆ. ಅದ್ಭುತವಾಗಿ ನಮ್ಮ ಸಾಯಿ ಸರ್ವೇಶ್ವರ್ ಇದರಲ್ಲಿ ಲಿರಿಕ್ಸ್ ಬರ್ದಿದ್ದಾರೆ, ಬಹಳ ಅದ್ಭುತವಾದ ರೈಟರು. 2 ಹಾಡನ್ನ ಬರ್ದಿದ್ದಾರೆ ಅವರು. ಇನ್ನು ನಿನ್ನೆ 2 ಹಾಡನ್ನ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಬರ್ದಿದ್ದಾರೆ. ಸೊ ಹಾಡುಗಳು ಚೆನ್ನಾಗಿ ಬಂದಿತ್ತು. ಸೊ ನಾನು ರಿಕ್ವೆಸ್ಟ್ ಮಾಡ್ತಿದ್ದೆ ನಿರ್ಮಾಪಕರು ಹೋಗಿ, ಸರ್ ಡೈರೆಕ್ಟರ್ ಸರ್ ಹತ್ರ ಡಿಸ್ಕಸ್ ಮಾಡಿದ್ವಿ, ಒಂದ್ಸಲಿ ನೀವು ಇದಕ್ಕೊಂದು ಪರ್ಮಿಷನ್ ಕೊಟ್ಬಿಟ್ರೆ ಆಗುತ್ತೆ ಅಂತ. ಸೊ ಜಾವೇದ್ ಅಲಿ, ಬಾಬಾ ಸೇಗಲ್, ಬಹಳ ವರ್ಷಗಳ ನಂತರ ಬಾಬಾ ಸೇಗಲ್ ಅವ್ರನ್ನ ಕರ್ಕೊಂಡ್ ಬಂದಿದ್ವಿ ವಾಪಸ್ ಕನ್ನಡಕ್ಕೆ. ಕನ್ನಡ ಹಾಡೇ ಇಲ್ಲ ಬಾಬಾ ಸೇಗಲ್ ಅವರು, ನನ್ನ ಬಹಳ ಒಳ್ಳೆ ಸ್ನೇಹಿತರು. ಸೊ ಅವ್ರದ್ದು ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಈ ತರದೊಂದು ಫಾಸ್ಟ್ ಸಾಂಗ್ ನೀವು, ನಾವೆಲ್ಲ ಬಾಬಾ ಸೇಗಲ್ ಫ್ಯಾನ್ಸ್, 90s 2000s ಲಿಟರಲಿ ರೂಲ್ ಮಾಡಿದಂಥವ್ರು ಬಾಬಾ ಸೇಗಲ್ ಅವರು ಬಾಂಬೆಯಲ್ಲಿ. ಸೊ ಅವ್ರ ವಾಯ್ಸ್ ನ ನಮ್ ಸಿನಿಮಾಕ್ಕೆ ತರಬೇಕು ಅಂತ ನಾನು ನರಸಿಂಹ ಸರ್ ರಿಕ್ವೆಸ್ಟ್ ಮಾಡಿದ್ವಿ. ಇಬ್ಬರು ಹೈದರಾಬಾದ್ ಹೋದ್ವಿ, ಅವರು ಬಹಳ ಖುಷಿಯಿಂದ ಹಾಡ್ಕೊಟ್ರು ಸಾಂಗ್ ನಮ್ಗೆ. ಜಾವೇದ್ ಅಲಿ ಅವರು ಹಾಡಿದ್ರು. ನೆಕ್ಸ್ಟ್ ನಿಮ್ಗೆ ಗೊತ್ತು, ಫ್ರಮ್ ಎ ಆರ್ ರೆಹಮಾನ್ ಟು ಪ್ರೀತಮ್ ಎಲ್ಲರ ಜೊತೆ ಕೆಲಸ ಮಾಡೋದಂತವ್ರು ಜಾವೇದ್ ಅಲಿ, ಮ್ಯಾಜಿಕಲ್ ವಾಯ್ಸ್. ಸೊ ಅದ್ಭುತವಾಗಿ ಹಾಡಿದ್ದಾರೆ ನಮ್ದು ಮೆಲಡಿ ಸಾಂಗ್ ನ. ಅದಾದ ನಂತರ ಕೈಲಾಶ್ ಕೆರ್ ಒಂದು ಅದ್ಭುತವಾದ ಹಾಡನ್ನ ಕೈಲಾಶ್ ಕೆರ್ ಹಾಡ್ಕೊಟ್ರು ನನಗೆ. ಅದಾದ ನಂತರ ನಮ್ಮ ಸಪ್ತಸಾಗರ ರಾಜ್ಯದಲ್ಲಿ ಹೀರೋಯಿನ್ ಇದ್ರಲ್ಲ ಚೈತ್ರ ಆಚಾರ್. ಸೊ ನಾನು ಗಿರೀಶ್ ಗೌಡ್ ಹತ್ರ ಡಿಸ್ಕಸ್ ಮಾಡಿದೆ, ಪ್ರೊಡ್ಯೂಸರ್ ಹತ್ರ ಡಿಸ್ಕಸ್ ಮಾಡಿದೆ. ಅದಾದ ನಂತರ ವೆಂಕಟೇಶ್ ರಿಕ್ವೆಸ್ಟ್ ಮಾಡಿದೆ, ಸರ್ ಇವರು ಆರ್ಟಿಸ್ಟ್ ತುಂಬಾ ಅದ್ಭುತವಾದ ನಟರು, ಬಟ್ ನಾನು ಒಂದು ಸೂಜಿಗಾದ ಸೂಜಿ ಮಲ್ಲಿಗೆ ಸಾಂಗ್ ಕೇಳಿದ್ದೆ, ಬಹಳ ಅದ್ಭುತವಾಗಿ ಹಾಡ್ತಾರೆ, ಇವ್ರ ಕೆಲವೊಂದು ಸಾಂಗ್ ಹಾಡ್ಸ್ಬೋದ ಅಂತ ಕೇಳಿದ್ರು. ಅವ್ರು ಒಪ್ಪಿದ್ರೆ ಹಾಡ್ಸೋಣ, ತಪ್ಪೇನಿದೆ. ಸೊ ವಿ ಸ್ಪೋಕ್ ಟು ಚೈತ್ರ ಆಚಾರ್ ಅಂಡ್ ತುಂಬಾ ಖುಷಿಯಿಂದ ಅವ್ರು ನನಗೆ ಈ ಹಾಡನ್ನು ಹಾಡ್ಕೊಟ್ರು, ಬಹಳ ಅದ್ಭುತವಾಗಿ ಹಾಡಿದ್ದಾರೆ ಅವರು ಕೂಡ. ಸೊ ಹೀಗೆ ಸ್ಟಾರ್ಟ್ ಆದಂತ ಕಾಮನ್ ಮ್ಯಾನ್ ಲೈಕ್ ಗುರುಜಿ ಇದ್ದಾಗ ಹೇಳಿದ್ರು, ಅದು ಯಾವಾಗ ಸ್ಟಾರ್ಟ್ ಆಯ್ತು ಅವಾಗ ಯಾವಾಗ ಎಂಡ್ ಆಯ್ತು ಒಂದು ಗೊತ್ತಾಗಿಲ್ಲ ನನಗೆ. ಸೊ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆಸ್ ಎ ಟೆಕ್ನಿಷಿಯನ್ ಟು ವರ್ಕ್ ವಿತ್ ಸಾಯಿ ಪ್ರಕಾಶ್ ಸರ್.